स्फटिकाकृतिम् आधारं सर्वविद्यानां हयग्रीवमुपास्महे। श्रीराम राम रामेति रमे रामे मनोरमे सहस्रनाम तत्तुल्यं ರಾಮನಾಮವರಾನನೇ. ಜಗದಾದಿ ದಂಪತಿಗಳ ಪವಿತ್ರವೂ ಮಂಗಳವೂ ಆದ ಪಾದಾರವಿಂದಗಳಿಗೆ ನಮಿಸಿ ಎಲ್ಲ ಭಾಗವತ ವೃಂದಕ್ಕೂ ನಮಸ್ಕರಿಸ್ತಾ ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಭಕ್ತ ರಾಮದಾಸರ ವಿಷಯವನ್ನ ಹೇಳಿದ್ವು, ಭದ್ರಾಚಲಂ ರಾಮದಾಸರು. ಇವತ್ತು ಅದರ ಮುಂದುವರಿಕೆಯಾಗಿ ಉತ್ತರ ಭಾರತದ ರಾಮಭಕ್ತರೊಬ್ಬರು, ಅವರು ಕಬೀರ್ ದಾಸ್ ಅವರ ವಿಷಯವನ್ನ ತೆಗೆದುಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಕಬೀರ್ ದಾಸರು, ಸೂರದಾಸರು ಮತ್ತೆ ತುಳಸಿದಾಸರು ಇವರೆಲ್ಲ ಹೆಚ್ಚು ಕಮ್ಮಿ ಸಮಕಾಲೀನರು, ಕಾಂಟೆಂಪರರೀಸು. ಅದರಲ್ಲಿ ಹಿರಿಯರು ಅಂತ ಹೇಳಿದ್ರೆ ಮೊದಲು ಹುಟ್ಟಿದವರು ಕಬೀರ್ ದಾಸರು, ಆಮೇಲೆ ಸೂರದಾಸರು, ಆಮೇಲೆ ತುಳಸಿದಾಸರು ಅಂತ ಆರ್ಡರ್ಲಿ ಹೋಗೋಣ. ಇವರು ಜನ್ಮಸ್ಥಳ, ಕಬೀರ್ ದಾಸರ ಜನ್ಮಸ್ಥಳ ವಾರಾಣಸಿ ಅಂದ್ರೆ ಕಾಶಿ. ಇದು ತುಂಬಾ ವಿಶೇಷವಾದ ಒಂದು ರೀತಿಯಲ್ಲಿ ಇವರ ಜನ್ಮವನ್ನು ಕುರಿತು ಕಥೆಯನ್ನು ಹೇಳ್ತಾರೆ. ಇವರ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ರಾಮಭಕ್ತರು, ಹಾಗೆ ಕವಿಗಳು, ಸಂತರು ಮತ್ತು ತತ್ವಜ್ಞಾನಿ ಎಂಬುದಾಗಿಯೂ ಹೇಳ್ತಾರೆ. ಇಷ್ಟು ಅಂಶಗಳಿಂದ ಕೂಡಿದವರು. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಇವರು ಹಿಂದೂವೂ ಆಗಿದ್ದಾರೆ ಮತ್ತು ಮುಸಲ್ಮಾನರು ಆಗಿದ್ದಾರೆ, ಎರಡೂ ಸೇರಿದೆ. ಅದರಿಂದ ಕೆಲವು ಅನುಕೂಲಗಳು ಉಂಟಾಯಿತು, ಕೆಲವು ತೊಂದರೆಗಳು ಉಂಟಾಯಿತು ಅವ್ರ ಜೀವನದಲ್ಲಿ. ಇದನ್ನೆಲ್ಲ ಮುಂದೆ ಕಥೆ ಹೇಳುವಾಗ ಗಮನಿಸೋಣ ಒಂದೊಂದಾಗಿ. ಇವರ ಜನ್ಮ ವೃತ್ತಾಂತವನ್ನ ಹೇಳಬೇಕಾದ್ರೆ, ಮೊಟ್ಟ ಮೊದಲು ಒಂದು ಬ್ರಾಹ್ಮಣ ಕುಟುಂಬದವರಿದ್ರು. ಅವರು ರಾಮಾನಂದ ಆಚಾರ್ಯರು ಎಂಬವರ ಒಂದು ತರ ಶಿಷ್ಯರಾಗಿದ್ರು. ಅವ್ರಿಗೆ ಸೇವೆ ಮಾಡ್ತಾ ಇದ್ರು. ಶಿಷ್ಯರು ಅನ್ನೋದಕ್ಕಿಂತ ಅವರು ಸೇವೆ ಮಾಡ್ತಾ ಇದ್ರು ಆ ಗೃಹಸ್ಥರು. ಅವರ ಹೆಸರು ಗೊತ್ತಿಲ್ಲ, ಅವರು ಆಗಿದ್ರು. ನಿತ್ಯವೂ ಕೂಡ ಅವರ ಕೆಲಸ ಅಲ್ಲಿ ಹೋಗಿ ರಾಮಾನಂದರಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ಅವ್ರ ಪೂಜೆಗೆ ಅನುಕೂಲ ಮಾಡಿಕೊಡೋದು ಇತ್ಯಾದಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು. ಒಂಥರ ಸೇವಾ ದೃಷ್ಟಿಯಿಂದ ಮಾಡ್ತಾ ಇದ್ರು ಅಂತ. ರಾಮಾನಂದರು ಅನ್ನೋರು ಬಹಳ ದೊಡ್ಡ ವೈಷ್ಣವ ಆಚಾರ್ಯರು. ಭಗವದ್ ರಾಮಾನುಜರ ಒಂದು ಸ್ಫೂರ್ತಿಯನ್ನ ಪಡೆದು, ಅವರ ಒಂದು ಫಿಲಾಸಫಿ ಸ್ಫೂರ್ತಿಯನ್ನು ಪಡೆದು ತಾವೇ ಅದನ್ನ ಅನುಸರಿಸ್ಕೊಂಡು ಬಂದವರು. ಅವರದೇ ಒಂದು ಪಂಥ ಇದೆ, ರಾಮಾನಂದಾಚಾರ್ಯ ಪಂಥ ಇದೆ. ಅದನ್ನ ಸೃಷ್ಟಿಸಿದವರು ಮೊದಲು ಅವರೇನೆ ಅಂತ ಹೇಳ್ತಾರೆ, ಫೌಂಡರ್ ಅಂತ ಹೇಳ್ತಾರೆ. ಇವರ ಜನನ ಆಗಿದ್ದು 1398ರಲ್ಲಿ. ಸುಮಾರು ಒಂದು 120 ವರ್ಷಗಳ ಕಾಲ ಇವರು ಇದ್ರು ಕಬೀರ್ ದಾಸರು, 1518ವರೆಗೂ ಅಂತ ಇರಲಿ. ಈಗ ಹಿಂದೆ ಹೇಳಿದ ಹಾಗೆ ಆ ಬ್ರಾಹ್ಮಣರು ಹೋಗಿ ಪೂಜೆಗೆಲ್ಲ ಸಲ್ಲಿಸ್ತಾ ಇದ್ರು. ಒಂದ್ ದಿವಸ ಏನಾಯ್ತು, ಅವರಿಗೆ ಆರೋಗ್ಯ ಅನಾನುಕೂಲ ಆಯ್ತು. ಹಾಗಾಗಿ ಹೋಗಕ್ಕಾಗಲಿಲ್ಲ. ಅದರಿಂದ ತಮ್ಮ ಮಗಳಿಗೆ ಹೇಳ್ಬಿಟ್ಟು, ನೀನ್ ತಗೊಂಡೋಗಿ ಕೊಡಮ್ಮ ಇದನ್ನ, ಪುಷ್ಪಗಳನ್ನ ಆಚಾರ್ಯರಿಗೆ. ತಪ್ಪಿಸ್ಬಾರ್ದು, ಪುಷ್ಪ ತಪ್ಪಿಸ್ಬಾರ್ದು, ನಮ್ಮ ಕಡೆಯಿಂದ ಹೋಗ್ಲೇಬೇಕು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆ ಮಗಳು ವಾಸ್ತವವಾಗಿ ಅವಳು ವಿವಾಹ ಆಗಿದೆ, ಆದರೆ ಪಾಪ ಬಾಲ ವಿಧವೆಯನ್ನ ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಅವಳನ್ನು ಕಳಿಸ್ಕೊಡ್ತಾರೆ, ಹೋಗಮ್ಮ ಅಂತ ಹೇಳಿ. ಅವಳು ತಗೊಂಡೋಗಿ ಕೊಡ್ತಾಳೆ. ಕೊಟ್ಟಾಗ ವಿಚಾರಿಸ್ತಾರೆ, ಯಾಕಮ್ಮ ನಿಮ್ಮ ಅಪ್ಪ ಬರ್ಲಿಲ್ವಾ ಅಂತೆಲ್ಲ ವಿಚಾರಿಸ್ತಾರೆ. ಆರೋಗ್ಯ ಚೆನ್ನಾಗಿಲ್ಲ ಎಲ್ಲ ಹೇಳ್ತಾಳೆ. ಸರಿ, ಎಲ್ಲ ಪೂಜೆ ಆದ ಮೇಲೆ ನಮಸ್ಕಾರ ಮಾಡಿ ಪ್ರಸಾದವನ್ನ ಕೊಡ್ತಾರೆ ಆಚಾರ್ಯರು ಇವಳಿಗೆ. ಕೊಡುವಾಗ ಇವಳು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ. ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅವಳಿಗೆ ಗಾಬರಿ ಆಯ್ತು. ಅವಾಗ ಹೇಳ್ತಾಳೆ ಅವಳು ಹಸರಾಗಿ, ನಾನು ಈಗ ವಿಧವೆ ಆಗಿದ್ದೀನಿ, ಈಗ ತಾವು ಈಗ ಆಶೀರ್ವಾದ ಮಾಡ್ಬಿಟ್ರಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ನಂಗೆ ಗೊತ್ತಿಲ್ಲಮ್ಮ, ಭಗವಂತ ಒಳಗಡೆ ಹೇಳಿಸ್ತಾರ ಅಂತ ಹೇಳ್ಬಿಟ್ಟೆ ಅಷ್ಟೇ, ಎಲ್ಲ ಮಂಗಳವಾಗುತ್ತೆ, ಏನು ಯೋಚನೆ ಮಾಡಬೇಡ, ಹೋಗು ಅಂತ ಹೇಳಿ
ಕಳಿಸೋವಾಗ ಒಂದು ಬುಟ್ಟಿಯಲ್ಲಿ ಇವಳು ತಂದ ಬುಟ್ಟಿಯಲ್ಲಿ ಪುಷ್ಪಗಳೆಲ್ಲ ಹಾಕಿ ಕೊಡ್ತಾರೆ. ಅದನ್ನ ಇವಳು ತಗೊಂಡ್ಬರ್ತಾಳೆ. ತಗೊಂಬರುವಾಗಲೇ ಯೋಚನೆ ಇವಳಿಗೆ, ಅಯ್ಯೋ ಆಚಾರ್ಯರು ಇಷ್ಟು ದೊಡ್ಡ ಮಹಾತ್ಮರು, ಅವರೊಂದು ಆಶೀರ್ವಾದ ಹೀಗೆ ಮಾಡ್ಬಿಟ್ಟಿದ್ದಾರೆ, ಪುತ್ರವತಿ ಭವ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ, ಏನಾದ್ರೂ ಆದ್ರೆ ಈ ಜನ ಏನ್ ಅನ್ಕೋತಾರೆ, ಎಷ್ಟು ಅವಮಾನದ ವಿಷಯ ಇದು ನನಗೆ ಅಂತ. ನನಗೂ ಅವಮಾನ. ಈಗ ನಾನು ಮನೆಗೆ ಹೋದ್ರೆ ಅಪ್ಪನ್ ಗೊತ್ತಾದ್ರೆ ಅಪ್ಪನಿಗೂ ಅವಮಾನ ಆಗತ್ತೆ, ಹೀಗಾಗತ್ತಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಇರುವಾಗ ಬ್ಯಾಗ್ ತೆಗೆದು ನೋಡ್ತಾಳೆ. ಅವ್ರು ಕೊಟ್ಟಿದ್ದ ಬ್ಯಾಗ್ ಅದ್ರ ಪುಷ್ಪಗಳನ್ನ ಹಾಕೊಟ್ರಲ್ಲ, ನೋಡಿದ್ರೆ ಅಲ್ಲಿ ಪುಷ್ಪ ಇರಲ್ಲ, ಅದ್ರ ಬದಲು ಒಂದು ಮಗು ಇರುತ್ತೆ ಒಳಗಡೆ. ಮಗು ಹೇಗ್ ಬಂತು ಏನು ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಅಲ್ಲಿ ಮಗು ಇರುತ್ತೆ. ಮಗು ನೋಡಿದ ತಕ್ಷಣ ಇನ್ನೂ ಗಾಬರಿ ಆಗುತ್ತೆ ಅವಳಿಗೆ. ಒಂದು ಅವಳು ಪುತ್ರವತಿ ಭವ ಅಂತ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ನೋಡಿದ್ರೆ ಮಗು ಇದೆ, ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ, ಈ ಮಗು ನಾನು ಹೇಗ್ ಮನೆಗೆ ತಗೊಂಡೋಗ್ಲಿ ಅಂತ ಅವಳ ದೊಡ್ಡ ಸಮಸ್ಯೆ. ತಗೊಂಡೋದ್ರೆ ಆಗೋ ಅನಾಹುತ ಏನು, ಆಮೇಲೆ ಜನಗಳು, ಲೋಕದ ಜನಗಳು ಏನ್ ಮಾತಾಡ್ತಾರೆ ಅಂತ ಇಷ್ಟೆಲ್ಲ ಒಳಗೆ ಗಾಬರಿಯಾಗಿ ಏನ್ ಮಾಡೋದು ಗೊತ್ತಾಗದೆ ಮೆಲ್ಲಗೆ ನೋಡ್ತಾಳೆ. ಅಲ್ಲಿ ಒಂದು ಸರೋವರದ ಹತ್ತಿರ ಒಂದು ದಳ ಇರುತ್ತಲ್ಲ, ಅಲ್ಲಿ ಮಗುವನ್ನು ಬಿಟ್ಬಿಡ್ತಾಳೆ. ಯಾಕಂದ್ರೆ ಮಗುವನ್ನ ಮನೆಗೆ ತಗೊಂಡೋಗೋಷ್ಟು ಧೈರ್ಯ ಇರ್ಲಿಲ್ಲ ಅವಳಿಗೆ. ಅಲ್ಲೇ ಬಿಟ್ಬಿಟ್ಟು ಇವಳು ಪಾಟಿಗೆ ಮನಸ್ಸಿಲ್ಲ, ಆದ್ರೂ ಕೂಡ ಏನು ಮಾಡಕ್ಕಾಗಲ್ಲ, ಬಿಟ್ಟು ಅವಳು ಹೊರಟು ಬಿಡ್ತಾಳೆ. ಅಲ್ಲಿ ಯಾರು ಸುತ್ತಮುತ್ತ ಯಾರು ಇರಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಕತ್ಲೆ ಆಗ್ತಾ ಬರುತ್ತೆ ಅಂತ ಕಾಣುತ್ತೆ. ಆ ಟೈಮಿಗೆ ಒಬ್ಬ ಮುಸಲ್ಮಾನರ ಕುಟುಂಬ ದಂಪತಿಗಳು ಬರ್ತಾರೆ. ಅಲ್ಲಿ ಬಂದಾಗ ಈ ಮಗು ಕಾಣುತ್ತೆ, ಅಲ್ಲಿ ಅಳೋ ಶಬ್ದ ಕೇಳುತ್ತೆ. ಬಂದು ನೋಡ್ತಾರೆ, ಮಗು ಯಾರು ಸುತ್ತಮುತ್ತ ನೋಡ್ತಾರೆ, ಯಾರು ಇಲ್ಲ ಅಲ್ಲಿ. ಅಯ್ಯೋ ಏನು ಹೀಗಾಗಿದೆಯಲ್ಲ, ಮಗು ಒಂಥರ ಅನಾಥಂತರ ಇದೆಯಲ್ಲ, ಯಾರು ನೋಡ್ಕೊಳ್ಳೋರಿಲ್ವಾ ಅಂತ ಯೋಚನೆ ಮಾಡ್ತಾರೆ. ವಾಸ್ತವ ಅವ್ರಿಗೆ ಮಕ್ಕಳಾಗಿರಲ್ಲ, ಆ ಮುಸಲ್ಮಾನ್ ದಂಪತಿಗಳಿಗೆ ಮಕ್ಕಳಾಗಿರಲ್ಲ. ಮಕ್ಕಳಾಗ್ಬೇಕು ತುಂಬಾ ಆಸೆ ಪಡ್ತಿರ್ತಾರೆ, ಆಗಲ್ಲ. ಈ ಮಗು ನೋಡಿದ ತಕ್ಷಣ ಏನೋ ಒಂದು ಆಕರ್ಷಣೆ ಉಂಟಾಗ್ಬಿಡುತ್ತೆ ಅವರಿಗೆ. ಅಯ್ಯೋ ಇದನ್ನ, ಈ ಮಗುನ ಯಾರೂ ಕೇಳೋರಿಲ್ಲ, ನಾವ್ ಎತ್ಕೊಂಡೋಗಿ ಬೆಳೆಸಿದ್ರೆ ಏನು ಚೆನ್ನಾಗಿರುತ್ತಲ್ವಾ, ನಮ್ಗೆ ಮಕ್ಕಳಿಲ್ಲ ಹೇಗಿದ್ರು ಅಂತ ಹೇಳಿ ಅದೇನೋ ಒಂದು ಆಕರ್ಷಣೆ ಉಂಟು ಮಾಡುತ್ತೆ. ತಗೊಂಡ್ಬಿಟ್ಟು ಸುತ್ತಮುತ್ತ ನೋಡಿ ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ತಗೊಂಡೋಗ್ಬಿಡ್ತಾರೆ ಮನೆಗೆ ಬೆಳೆಸ್ಬೇಕು ಅಂತ. ಈ ಮನೆಗೆ ಹೋದ್ಮೇಲೆ ಅದಕ್ಕೆ ಹಾಲು ಕೊಡ್ಬೇಕು ಪಾಪ. ಹಾಲು ಕೊಟ್ರೆ ಅದು ಕುಡಿತಾ ಇಲ್ಲ. ಏನ್ ಮಾಡಿದ್ರು ಹಾಲು ಕೊಟ್ರು, ಏನೇನ್ ಮಾಡಿದ್ರು ಕೂಡ ಪ್ರಯತ್ನ ಪಟ್ರು ತಿಳಿದಲ್ಲ, ಮಗು ಹಾಲು ಕುಡಿತಾ ಇಲ್ಲ. ಏನ್ ಮಾಡೋದು, ಹೀಗಾಯ್ತು. 1 ದಿವಸ ಆಯ್ತು, 2 ದಿವಸ ಆಯ್ತು, ಏನು ಹಾಲು ಕುಡಿತಾ ಇಲ್ಲ. ಹಿಂಗೆ 2 ದಿವಸದಲ್ಲೂ ಕುಡಿತಾ ಇಲ್ಲಲ್ಲ, ಏನ್ ಮಾಡೋದು, ಇನ್ನು ಅದು ಬದುಕಬೇಕಲ್ಲ ಪಾಪ. ಅದಕ್ಕೋಸ್ಕರ ಏನ್ ಮಾಡ್ತಾ, ಅಲ್ಲಿ ಫಕೀರ ಒಬ್ಬ ಇರ್ತಾನೆ, ಅವನ್ ಹೋಗಿ ಕೇಳ್ತಾಳೆ, ಹೀಗಾಗಿದೆ, ಮಗು ಹಕ್ಕಿದೆ, ನಾವು ತಗೊಂಬಂದ್ಬಿಟ್ವು, ಆದ್ರೆ ಅದು ಹಾಲು ಕುಡಿತಾ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಒಂಥರ ಅವನದೇ ಆದ ಒಂದು ಧ್ಯಾನದಲ್ಲಿ ಕುಳಿತುಕೊಂಡು ನೋಡಿದ್ರೆ, ಇದು ದೈವಾಂಶ ಸಂಭೂತ ಇದು ಈ ಮಗು ಅಂತ ಅವನ್ ಗೊತ್ತಾಗತ್ತೆ. ಆದ್ರಿಂದ ಒಂದು ಕೆಲಸ ಮಾಡಿ, ಇದು ತುಂಬಾ ವಿಶೇಷವಾದ ಮಗು, ಇದಕ್ಕೆ ನೀವು ಕೊಡ್ಬೇಕಾದ್ರೆ ಬ್ರಾಹ್ಮಣರ ಮನೆಯಿಂದ ಹಾಲು ತಂದು ಕೊಟ್ರೆ ಅದು ಕುಡಿಯತ್ತೆ ಅಂತ ಅನ್ಸುತ್ತೆ, ಪ್ರಯತ್ನ ಪಡಿ ಅಂತ ಹೇಳ್ಬಿಡ್ತಾನೆ. ಸರಿ, ಏನ್ ಮಾಡ್ತಾರೆ, ಫಾರ್ಚುನೇಟ್ಲಿ ಇವ್ರಿಗೆ ಏನಾಗುತ್ತೆ, ಇವರ ಮನೆ ಹತ್ತಿರವೇ ಒಂದು ಬ್ರಾಹ್ಮಣರ ಕುಟುಂಬ ಇರುತ್ತೆ. ಅಲ್ಲಿ ಹಸು ಇರುತ್ತೆ, ಹಾಲು ಕರಿತಾ ಇರ್ತಾರೆ. ಅವ್ರನ್ನ ಹೋಗಿ ಕೇಳ್ಕೊತಾರೆ ಹೀಗೆ ಅಂತ. ಕೇಳಿದಾಗ ಅವಳು ತುಂಬಾ ಸಂತೋಷವಾಗಿ, ಆಯ್ತು ಕೊಡ್ತೀನಿ ನಾನು, ತಗೊಂಡೋಗಿ ಮಗು ಕೊಡಿ ಅಂತ ಹೇಳ್ತಾರೆ. ಅವರಲ್ಲಿ ಪದ್ಧತಿ ಏನಂತಂದ್ರೆ, ಹಾಲು ಕರೆದ ಮೇಲೆ ಅದನ್ನ ಕಾಯಿಸಿ ಎಲ್ಲ ಆದ್ಮೇಲೆ ದೇವರಿಗೆ ನಿವೇದನೆ ಮಾಡಿ ಪ್ರಸಾದವಾಗಿ ಅವರು ತೆಗೆದುಕೊತಾರೆ. ಈಗ ಅದೇ ಪ್ರಸಾದವನ್ನ ಈ ಮಗುಗೋಸ್ಕರ ಅವ್ರು ಕೊಡ್ತಾರೆ. ಕೊಟ್ಟು ಇವಳು ತಗೊಂಡ್ಬಂದು ಮಗು ಕೊಟ್ಟಾಗ ಅದು ಖುಷಿಯಾಗಿ ಕುಡಿದು ಬಿಡುತ್ತೆ. ಇವ್ರಿಗೆಲ್ಲ ಆಶ್ಚರ್ಯ, ಫಕೀರ ಹೇಳಿದ ಹಾಗೆ ಮಾಡ್ತಾ ಇದೆಯಲ್ಲ ಇದು ಅಂತ ಒಂಥರ ಖುಷಿಯಾಗಿ ಕುಡಿಯೋದು ಇವ್ರಿಗೆ ಗೊತ್ತಾಗತ್ತೆ. ಸರಿ ಆಯ್ತು, ಹಾಗಾದ್ರೆ ನಿತ್ಯವೂ ಕೂಡ ಹಾಗೆ ಮಾಡು ಅಂತ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ದಿನ ಈಗ ಕೊಡಕ್ಕಾಗತ್ತ ಅಂತ, ಸಂತೋಷವಾಗಿ ಕೊಡ್ತೀನಿ ಅಂತ ಹೇಳಿ ಅವಳು ಒಪ್ಕೊಂಡ್ಬಿಡ್ತಾಳೆ, ಕೊಡ್ತಾಳೆ. ಹೀಗೆ ನಿತ್ಯವೂ ಕೂಡ ಅವ್ರ ಮನೆಯಿಂದ ಹಾಲು ಬರುತ್ತೆ, ಬ್ರಾಹ್ಮಣರ ಮನೆಯಿಂದ. ಇವ್ರು ಕೊಡ್ತಾರೆ, ಕುಡಿಯುತ್ತೆ, ಮಗು ಬೆಳಿತಾ ಇದೆ. ಹೀಗೆ ಬೆಳಿತಾ ಇರುವಾಗ ಇದಕ್ಕೆ ಯಾವ ಸಂಸ್ಕಾರ ಅಂತ ಗೊತ್ತಿಲ್ಲ, ಮಧ್ಯೆ ಒಂಥರ ಮುಣ್ಮುಣ ಅಂತ ಏನೋ ಹೇಳ್ತಾ ಇರುತ್ತೆ. ಬೆಳಿತಾ ಏನೋ ರಾಮ 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 ಅಂತ ಹೇಳ್ತಾ ಇದೆ. ಇವ್ರಿಗೆಲ್ಲ ಆಶ್ಚರ್ಯ, ಏನೋ ಹೇಳ್ತಾ ಇದೆಯಲ್ಲ, ಅವ್ರಿಗೆ ಏನೂ ಗೊತ್ತಾಗಿಲ್ಲ, ಏನೋ ಹೇಳ್ತಾ ಇದೆಯಲ್ಲ ಅಂತ ನೋಡ್ತಾರೆ. ಆಮೇಲೆ ನೋಡಿದ್ರೆ ರಾಮ ರಾಮ ಅಂತ ಹೇಳ್ತಾ ಇದೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಅಯ್ಯೋ, ನಮ್ಮ ಮನೆಯಲ್ಲಿ ಇದೆಲ್ಲ ರಾಮ ರಾಮ ಅಂತ ಹೇಳಿ, ಮುಸಲ್ಮಾನರು ರಾಮ ರಾಮ ಅಂತೆಲ್ಲ ಹೇಳ್ಬಾರ್ದು, ಇದು ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಹೇಳಿ. ಆದ್ರೆ ತುಂಬಾ ಚಿಕ್ಕ ಮಗು, ಅದರಿಂದ ಅಷ್ಟು ಬಾದ್ರ ಮಾಡ್ಕೊಳ್ಳ ಬಿಟ್ಬಿಡ್ತಾರೆ. ಸರಿ ಆಯ್ತು. ಆಮೇಲೆ ಹೀಗೆ ಬೆಳಿತಾ ಇದೆ. ಒಂದು 4-5 ವರ್ಷ ಹುಡುಗನ ಲೆವೆಲ್ಗೆ ಬಂತು ಮಗು.
ಬಂದಾಗ ಒಂದು ದಿವಸ ಏನಾಗುತ್ತೆ, ಅವಳು ತಾಯಿ ಆದವಳು, ಅವಳ ಹೆಸರು ಹೇಳ್ತೀನಿ, ನೀಮಾಜಾನ್ ಅಂತ. ನೀಮಾಜಾನ್ ತಾಯಿ ಅಂದ್ರೆ ಸಾಕು ತಾಯಿ. ಹಾಗೆ ಅವನು ನೀರು ಅಂತ, ಇವರ ಮುಸಲ್ಮಾನ್ ದಂಪತಿಗಳು. ಅವರು ಅವಳೇನ್ ಮಾಡ್ತಾಳೆ, ತಾಯಿ ಒಂದು ಇದರಲ್ಲಿ ಅರಿತಾ ಇರ್ತಾಳೆ, ಗೋಧಿಯನ್ನು ಅರಿತಾ ಇರ್ತಾಳೆ. ಗೋಧಿ ಅರಿಯೋದು ಅದಕ್ಕೆ ಪೇರು ಹೊರಲಿ ಕನ್ನಡದಲ್ಲಿ ಒಂದು ಗ್ರೈಂಡಿಂಗ್ ಸ್ಟೋನ್. ಮೇಲ್ಗಡೆ ಒಂದು ಕಲ್ಲು ಇರುತ್ತೆ, ಕೆಳಗಡೆ ಒಂದಿರುತ್ತೆ, ಮಧ್ಯದಲ್ಲಿ ಇದನ್ನ ಹಾಕಿದ್ರೆ, ಮಧ್ಯದಲ್ಲಿರೋ ತೂತಲ್ಲಿ ಹಾಕಿದ್ರೆ ಸ್ಪ್ರೆಡ್ ಆಗಿ ಅದೆಲ್ಲ ಜಜ್ಜಿ ಹೋಗುತ್ತೆ, ಹಿಟ್ಟಾಗತ್ತೆ. ಇದೆಲ್ಲ ಗೊತ್ತಿರೋ ವಿಷಯ. ಏಂದ್ರ ಕಲ್ಲನ್ ತಮಿಳಲ್ಲಿ ಹೇಳ್ತಾರೆ. ಹೀಗೆ ಅದನ್ನ ನೀವು ನೋಡ್ತಾ ಇರ್ತಾನೆ, ಈ ಮಗು ನೋಡ್ತಾ ಇರುತ್ತೆ. ನೋಡ್ತಾ ಇದ್ದು ಇದೇನಿದು ಅಂತ ಕೇಳಿದಾಗ ಅವಳೆಲ್ಲ ಹೇಳ್ತಾಳೆ, ಮಧ್ಯೆ ಹಾಕಿದ್ರೆ ಇದೆಲ್ಲ ಪುಡಿ ಆಗತ್ತೆ ಅಂತ. ಹೌದಾ, ಮಧ್ಯೆ ಸಿಗಾಕೊಂಡ್ಬಿಡತ್ತಾ 2 ಕಲ್ಲು ಮಧ್ಯೆ ಅಂತ ಮಗು ಕೇಳತ್ತೆ. ಹೌದು ಅಂತ ಹೇಳ್ತಾಳೆ. ಓ ಅಂತ ಆವಾಗ ಇವನಿಗೆ ಒಂಥರ ಆಶ್ಚರ್ಯ ಆಗತ್ತೆ. ಆ ಸಣ್ಣ ವಯಸ್ಸಲ್ಲಿ ಅವನ ಥಿಂಕಿಂಗ್ ಹೇಗ್ ಬರುತ್ತೆ ನೋಡಿ. ಓ, 2 ಕಲ್ಲಿದೆ, ಒಂದು ಮೇಲ್ಗಡೆ ಇದೆ, ಒಂದು ಕೆಳಗಡೆ ಇದೆ. ಓ, ಹಾಗಾದ್ರೆ ಮೇಲ್ಗಡೆ ಆಕಾಶದ್ದು ಒಂದು, ಇನ್ನೊಂದು ಭೂಮಿ ಒಂದು, ಈ 2ರ ಮಧ್ಯೆ ಸಿಗಾಕೊಂಡಾಗ ಅದು ಪುಡಿ ಆಗ್ಬಿಡುತ್ತೆ, ನಾಶವಾಗತ್ತಲ್ಲ ಅಂತ ಅನಿಸಿ, ಹಾಗಾದ್ರೆ ಆಕಾಶ ಭೂಮಿ ಮಧ್ಯೆ ಸಿಗಾಕೊಂಡಿರೋರೆಲ್ಲ ನಾವುಗಳು, ಜೀವಿಗಳು, ಈ ಪ್ರಪಂಚದಲ್ಲಿರೋರು, ನಾವಿದ್ರ ಕಡೆ ಸಿಗಾಕೊಂಡ್ಬಿಟ್ಟು ಅನ್ಯಾಯವಾಗಿ ನಾಶವಾಗ್ಬಿಡ್ತೀವಲ್ಲ, ಹಾಗಾಗ್ತಾ ಇದೆಯಾ ಇದೇ ತರಹ ಅಂತ ನೋಡಿ. ಆ ವಯಸ್ಸಿನಲ್ಲಿ ಆ ತರಹ ಒಂದು ಥಿಂಕಿಂಗ್ ಬಂತು ಅಂತ ಹೇಳಿದ್ರೆ, ಏನೋ ಒಂದು ತತ್ವದ ಕಡೆ ಮನಸ್ಸು ಹೋಗ್ತಾ ಇದೆ ಆ ಮಗುಗೆ ಅನ್ನೋದು ಗೊತ್ತಾಗುತ್ತೆ. ಆ ತರಹ ಯೋಚನೆ ಮಾಡಿದ ದೊಡ್ಡವ್ರಿಗೂ ಆಗಲ್ಲ, ಅದು ಮಾಡುತ್ತೆ. ಅಯ್ಯೋ ಅನ್ಯಾಯವಾಗಿ ಹೋಗುತ್ತಲ್ಲ ಅಂತ ಹೇಳಿದಾಗ ಅಮ್ಮ ಒಂದು ಉಪಾಯ ಹೇಳ್ತಾಳೆ. ಹಾಗೆಲ್ಲ ಮಗು, ಇದು ಈಗ ಆದ್ರೂ ಕೂಡ ನೋಡು, ಇದು ಎಲ್ಲಿ ಈ ಗೋಧಿ ಕಾಳೆಲ್ಲ ಮಧ್ಯದಲ್ಲಿ ಅಂದ್ರೆ ಆಕ್ಸಿಸ್ ಇರುತ್ತಲ್ಲ, ಮಧ್ಯದಲ್ಲಿ ಹೋಗ್ಬಿಟ್ರೆ, ಸೇರ್ಕೊಂಡ್ಬಿಟ್ರೆ ಅವಾಗ ಅದೇನೂ ಆಗಲ್ಲ, ಪುಡಿ ಆಗೋದೇ ಇಲ್ಲ, ಹಾಗೇ ಇರುತ್ತೆ ನೋಡು ಅಂತ ತೋರ್ಸ ನೋಡೋಣ ಅಂತ ಕೇಳ್ತಾಳೆ. ಅವಾಗ ಓಪನ್ ಮಾಡಿ ನೋಡಿದ್ರೆ ಮಧ್ಯದಲ್ಲಿರೋದೆಲ್ಲ ಹಾಗೇ ಗೋಧಿ ಫುಲ್ ಹಾಗೇ ಇರುತ್ತೆ. ಅಂದ್ರೆ ನಾವು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಗೂಟ ಇದೆಯಲ್ಲ, ಅದನ್ನ ಆಶ್ರಯಿಸಿದ್ರೆ ನಾವು ಇದನ್ನ ತಪ್ಪಿಸ್ಕೋಬೋದಲ್ವಾ ಅಂತ ಹುಡುಗ ಹೇಳ್ತಾನೆ. ಹಾಗಾದ್ರೆ ನಾವು ತಪ್ಪಿಸ್ಕೋಬೇಕಾದ್ರೆ ಯಾರನ್ನ ಆಶ್ರಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಗುರು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಗುರುವನ್ನ ಆಶ್ರಯಿಸಿದ್ರೆ ನಾವು ತಪ್ಪಿಸ್ಕೋಬೋದಲ್ವಾ ಇದರಿಂದ ಅಂತ ಹೇಳಿ ಮಾಡಿ, ಹಾಗಾದ್ರೆ ಗುರು ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಡುತ್ತೆ. ಈ ಮನ್ಸಲ್ಲಿ ಯಾವಾಗ್ಲೂ ಅದೇ ಮಾಡ್ತಾ ಇದ್, ನನಗೊಂದ್ ಸರಿಯಾದ ಗುರು ಸಿಗ್ಬೇಕು, ನಾನು ಮಧ್ಯದಲ್ಲಿ ಹೋಗಿ ಸೇರ್ಕೊಂಡು ತಪ್ಪಿಸ್ಕೋಬೇಕು, ಇದ್ರಲ್ಲಿ ಸಿಗಾಕೊಂಡ್ಬಿಡಬಾರ್ದು ಇದ್ರ ಪ್ರಕೃತಿಯಲ್ಲಿ ಅಂತ ಏನೇನೋ ಯೋಚನೆ. ಪ್ರಕೃತಿನ ಪದ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅದು ಸಿಕ್ಕಾಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಆ ತರ ಸಿಕ್ಕಾಕೋಬಾರ್ದು, ಮಧ್ಯೆ ಭದ್ರವಾಗಿರ್ಬೇಕು ಅದನ್ನ ಆಶ್ರಯಿಸಿದಾಗ ಅಂತ ಗೊತ್ತಾಯ್ತಲ್ಲ, ಅದನ್ನ ಯೋಚನೆ ಮಾಡ್ತಾ ಇದೆ ಆ ವಯಸ್ಸಲ್ಲಿ. ಅದಕ್ಕೆ ಆತರ ಥಾಟ್ ಹೀಗೆ ಯೋಚನೆ ಮಾಡ್ತಾ ಇರುತ್ತೆ. ಸ್ವಲ್ಪ ಕಾಲ ಕಳೆಯುತ್ತೆ. ಕಳೆದಾಗ ಒಂದ್ ದಿವಸ ತುಂಬಾ ನನಗೆ ಇದು ಬೇಕು, ಒಬ್ಬ ಗುರು ಬೇಕು ಅಂತ ಕೇಳ್ತಾ ಇದ್ದಾಗ ಒಂದು ಅಶರೀರಿ ವಾಯ್ಸ್ ಕೇಳಿಸುತ್ತೆ. ಅಶರೀರಿ ಹೇಳುತ್ತೆ, ಗುರು ಬೇಕು ಅಂತ ಕೇಳ್ತಾ ಇದೆಯಲ್ಲ, ನಿನ್ ಗುರು ಸಿಗ್ತಾನೆ ಅಂತ. ಹೌದಾ, ಗುರು ಸಿಗ್ತಾನೆ? ಯಾರು ಅಂತ ಕೇಳುತ್ತೆ. ಅಶರೀರಿ ಅಲ್ಲೇ ಕೇಳಿದಾಗ ಹೇಳುತ್ತೆ, ರಾಮಾನಂದ ಗುರುಗಳು ಅಂತ ಒಬ್ರಿದ್ದಾರೆ, ಆಚಾರ್ಯರೊಬ್ರಿದ್ದಾರೆ. ಅವ್ರು ನಿತ್ಯವೂ ಕೂಡ ಇಲ್ಲಿ ಸ್ನಾನಕ್ಕೆ ಅಂತ ಬರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬರ್ತಾರೆ. ಅವರು ಬ್ರಾಹ್ಮಿ ಮುಹೂರ್ತ ಬೆಳಗ್ಗಿನ ಜಾವ 4 ಗಂಟೆ ಆ ವೇಳೆಗೆ ಬರ್ತಾರೆ. ಸ್ನಾನಕ್ಕೆ ಅಂತ ಬರ್ತಾರೆ. ನೀನೇನ್ ಮಾಡ್ಬೇಕು, ಅವ್ರ ದಾರಿಯಲ್ಲಿ ಅಲ್ಲಿ ಪಂಚಗಂಗಾ ಘಾಟ್ ಅಂತಿದೆ, ಕಾಶಿಯಲ್ಲಿ, ಅಲ್ಲಿ ಹೋಗಿ ನೀನು ಕುಳಿತುಕೊಂಡಿರೋ. ಅವಾಗ ಅವ್ರು ಸಿಗ್ತಾರೆ, ಅವ್ರನ್ನ ಪ್ರಾರ್ಥನೆ ಮಾಡ್ಕೊ, ಅವ್ರಿಗೆ ಏನು ಹೇಳ್ಕೊಡ್ತಾರೋ ಅದೇ ನಿನಗೆ ಮಂತ್ರವಾಗತ್ತೆ ಅಂತ ಹೇಳಿ ಮಾಯವಾಗ್ಬಿಡುತ್ತೆ. ಮಾಯವಾಗಲ್ಲ, ಅದು ಹೇಳುತ್ತೆ. ಇವನಿಗೆ ತಕ್ಷಣ ಒಂದು ಡೌಟ್ ಬರುತ್ತೆ, ಕೇಳ್ತಾನೆ, ಈಗ ಅವರು ರಾಮಾನಂದಾಚಾರ್ಯರು ನನ್ನ ಸ್ವೀಕರಿಸ್ತಾರ ಎಲ್ಲಾದ್ರು ಗುರು ಅಂತ, ನಾನು ಶಿಷ್ಯ ಅಂತ ಸ್ವೀಕರಿಸ್ತಾರ? ಯಾಕಂದ್ರೆ ಮುಸಲ್ಮಾನ್ ನಾನು ಅಂತ ಹೇಳ್ತಾನೆ. ಇವನ್ ಪಾಪ ಹಿಂದೆ ವೃತ್ತ ಅಂತ ಹೆಂಗ್ ಹುಟ್ಟಿದ್ದು ಅದೆಲ್ಲ ಗೊತ್ತಿಲ್ಲ. ಮುಸಲ್ಮಾನ್ ಇದರಲ್ಲಿ ಕುಟುಂಬದಲ್ಲಿ ಬೆಳೆದು ತಾನು ಮುಸಲ್ಮಾನ್ ಅಂತ ಅನ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸರಿ, ಅದ್ ಕೇಳಿದ್ದಕ್ಕೆ, ಇಲ್ಲ ನೀನ್ ಕೆಲಸ ಮಾಡು, ಒಂದು ಪಂಚೆ ಉಟ್ಕೋ, ಆಮೇಲೆ ಕತ್ತಿಗೆ ಒಂದು ಸರ ಹಾಕೋ, ಒಂದು ತಿಲಕ ಇಟ್ಕೊಂಡು ಹೋಗು, ಅವರು ಸ್ವೀಕರಿಸ್ತಾರೆ ಅಂತ ಅಶರೀರಿ ಹೇಳುತ್ತೆ. ಸರಿ, ಹಾಗೆ ಮಾಡ್ತೀನಿ ಅಂತ ಹೇಳಿ ಈಗ ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಅವನಿಗೆ, ಅಲ್ಲ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೋದಾಗ ಅವ್ರು ಸಿಗ್ತಾರೆ ಅಂತಿದೆಲ್ಲ,
ಬ್ರಾಹ್ಮಿ ಮುಹೂರ್ತಕ್ಕೆ ನನ್ಗೊಂದ್ ವೇಳೆ ಎಚ್ಚರ ಆಗಿದೆ ಹೋಗ್ಬಿಟ್ರೆ, ನಿದ್ದೆ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಬೆಳಗಿನ ಜಾವ ಹೋಗಕ್ಕಾಗಲ್ಲ, ಈಗಲೇ ಹೋಗಲ್ಲಿ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಆ ಘಾಟಲ್ಲಿ, ಅಂದ್ರೆ ಇದು ಪಂಚಗಂಗಾ ಘಾಟ್ಗೆ ಹೋಗಿ ಅಲ್ಲಿ ಮೆಟ್ಲ ಮೇಲೆ ಮಲಗ್ಬಿಡುತ್ತೆ. ಇವನು ಹುಡುಗ ಅಂತ ಒಂದು ವರ್ಷನ್ ಇದೆ, ಇನ್ನೊಂದು ದೊಡ್ಡವನಾದ್ಮೇಲೆ ಆಗಿದ್ದು ಅಂತ ಇನ್ನೊಂದು ವರ್ಷನ್ ಇದೆ. ಹೇಗಾದ್ರೂ ಆಗಲಿ ಕತೆ ಮಾತ್ರ ಸೇಮ್, ಏಜ್ ಏನಾದ್ರೂ ಆಗಿರ್ಲಿ. ಸರಿ, ಹೋಗಿ ಅಲ್ಲಿ ಮೆಟ್ಲ ಮೇಲೆ ಮಲಗ್ಬಿಡ್ತಾನೆ. ರಾತ್ರಿ ಅಲ್ಲೇ ಇರೋದು. ಬೆಳಗ್ಗಿನ ಜಾವ ಆಯ್ತು. ಬೆಳಗಿನ ಜಾವ ಆದಾಗ ಶಬ್ದ ಕೇಳುತ್ತೆ. ರಾಮಾನಂದಾಚಾರ್ಯ ಬರ್ತಾ ಇದ್ದಾರೆ, ಅವರ ಪಾದದಲ್ಲಿ ಈ ಪಾದರಕ್ಷೆ ಹಾಕೊಂಡ್ ಬರ್ತಾರೆ, ಮರದ ಪಾದಕ್ಕೆ ಶಬ್ದ ಮಾಡ್ತಾ ಇರತ್ತೆ. ಓಹೋ, ಅವ್ರು ಬಂದ್ರು ಅಂತ ಗೊತ್ತಾಗುತ್ತೆ. ಇವನು ಕೆಳಮುಖವಾಗಿ ಮಲಗ್ತಾನೆ, ಅಂದ್ರೆ ಬೆನ್ನು ಮೇಲ್ ಮಾಡಿ ಮಲಗಿರ್ತಾನೆ. ಮಲಗಿ ಅವ್ರು ಬರ್ತಾರೆ ಅಂತ ಗೊತ್ತಾದಾಗ ಹಾಗೇ ಕೂತಾನೆ. ಅದು ಕತ್ಲೆ, ಬೆಳಗಿನ ಜಾವ ಕತ್ಲೆ, ಲೈಟ್ ಗೀಟ್ ಏನಿರಲ್ಲ. ಅವ್ರು ಬರ್ತಾ ಇದ್ದಾರೆ, ಪಾಪ ಬರ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ ಅವ್ನು ಮಲಗಿದ್ದಾನೆ ಅಂತ. ಮೆಟ್ಲು ಇಳಿದು ಬರ್ತಾ ಇದ್ದಾರೆ, ಅವನ್ ಗೊತ್ತಿಲ್ಲ. ಇವನು ಬೆನ್ನ ಮೇಲೆ ಕಾಲಿಟ್ಬಿಡ್ತಾರೆ. ಅವರು ಕಾಲಿಡ್ಬಿಡ್ತಾರೆ, ನೋವಾಗೋಯ್ತು, ಕಿರ್ಚ್ಕೋತಾನೆ, ಅಂತ ಕಿರ್ಚ್ಕೋತಾನೆ. ಅವರು ಶಾಂತವಾಗಿ ರಾಮ ರಾಮ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಅವರು ಇನ್ನೇನೊಂದು ಮಾಡ್ಲಿಲ್ಲ. ಅವರು ಇವನನ್ನು ಗಮನಿಸ್ಲಿಲ್ಲ ವಿಶೇಷವಾಗಿ. ಆಯ್ತು, ಏನೋ ಒಂದು ಕಾಲಿಗೆ ಸಿಕ್ತು, ಶಬ್ದ ಬಂತು, ಅಳ್ತಾ ಇದ್ದಾನೆ, ರಾಮ ರಾಮ ಅಂತ ಹೇಳ್ತಾರೆ. ಅವ್ರು ಯಾವಾಗಲೂ ರಾಮನ್ ಜಪ ಮಾಡ್ತಾರೆ, ರಾಮ ಭಕ್ತರು ಅವರು. ಹೇಳಿದ್ನಲ್ಲ, ತುಂಬಾ ದೊಡ್ಡ ಭಕ್ತರು ರಾಮಾನಂದಾಚಾರ್ಯ ಅವರು ಹಿಂದೆ ಹೇಳಿದ ಹಾಗೆ ಭಗವಂತ ರಾಮಾನುಜರ ಒಂದು ಸ್ಫೂರ್ತಿಯನ್ನು ಪಡೆದು, ಆ ಸ್ಫೂರ್ತಿಯಲ್ಲಿ ಶ್ರೀ ವೈಷ್ಣವರ ಆಚಾರ್ಯರಾಗಿ ಬೆಳೆದು ಬಂದವರು ರಾಮ ಭಕ್ತರು. ಹಾಗಾಗಿ ರಾಮ ರಾಮ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಇವನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅವರ ಪಾದವನ್ನ ತನ್ನ ಬೆನ್ನ ಮೇಲೆ ಇಟ್ಟಿದ್ದು ಅಂದ್ರೆ ನನಗೆ ಒಂದು ತರಹ ದೀಕ್ಷೆ ಆಗೋಯ್ತು ಅಂತ ಅವನು ಇದು ಮಾಡ್ತಾನೆ. ಆಮೇಲೆ ರಾಮರಾಮ ಅಂತ ಹೇಳಿದ್ರಿಂದ ಅವರು ಮಂತ್ರೋಪದೇಶ ಮಾಡಿದ್ದಾರೆ, ಇದೇ ನನಗೆ ಮಂತ್ರ ಅಂತ. ಅಶರೀರ ಹೇಳಿದೆ, ಅವ್ರು ಏನ್ ಹೇಳ್ತಾರೋ ಅದೇ ನಿನ್ ಮಂತ್ರ ಅಂತ ಹೇಳಿತಲ್ಲ. ಹಾಗಾಗಿ ರಾಮರಾಮ ಅನ್ನೋ ಮಂತ್ರ, ರಾಮರಾಮನ ಮಂತ್ರ ನನ್ನ ಕಿವಿಗೆ ಅವ್ರು ಮೊಳಗಿದ್ರು ಅಂತ ಹೇಳಿ ಅವ್ರು ಹೇಳ್ಬಿಟ್ಟು ಹೋಗ್ತಾ ಇದ್ರು. ಇವನಿಗೆ ಅದು ಗ್ರಹಿಸಿದ್ದು ಮಂತ್ರ ಅಂತ ಹೇಳಿ ಅಲ್ಲಿಂದ ರಾಮರಾಮ ಸೀರಿಯಸ್ ಆಗಿ ಹೇಳೋಕ್ ಶುರು ಮಾಡ್ಬಿಟ್ಟ. ಅವನು ಮನೆಗೆ ಬರ್ತಾನೆ. ಬಂದಾಗ ಇವರು ಅಪ್ಪ ಅಮ್ಮ ಎಲ್ಲ ನೋಡ್ತಾರೆ. ನೋಡಿದಾಗ ಮುಸಲ್ಮಾನರು ಅವ್ರು ನೋಡಿದಾಗ ಇವನ್ ವೇಷ ನೋಡಿ ಅವ್ರಿಗೆ ಆಶ್ಚರ್ಯ. ಏನ್ ಪಂಚೆ ಉಟ್ಕೊಂಡು ಕತ್ತಿಗೊಂದು ತರ ಹಾಕೊಂಡಿದ್ದಾರೆ, ಆಮೇಲೆ ತಿಲಕ ಎಲ್ಲ ಇಟ್ಕೊಂಡ್ರೆ ಏನೋ ಇನ್ನು ಹೀಗೆ ಏನಾಯ್ತು ಅಂತಾರೆ. ಅವಾಗ ಇವನು ಹೇಳ್ಬಿಡ್ತಾನೆ, ನಾನು ರಾಮಾನಂದಾಚಾರ್ಯರು ಅವ್ರನ್ನ ಆಶ್ರಯಿಸಿದ್ದೀನಿ, ಅವ್ರು ನನ್ನ ದೀಕ್ಷೆ ಕೊಟ್ಟಿದ್ದಾರೆ, ನನಗೆ ಮಂತ್ರೋಪದೇಶ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಡ್ತಾನೆ. ಅಷ್ಟನ್ನು ಸರಿ. ಅವರು ಅಯ್ಯೋ ಹಂಗೆಲ್ಲ ಮಾಡಬಾರ್ದು, ನಾವು ಮುಸಲ್ಮಾನರು, ನಾವೆಲ್ಲ ಹಿಂದೂಗಳ ಆಚಾರ್ಯರ ಹತ್ರ ಎಲ್ಲ ಹೋಗ್ಬಾರ್ದಾಗಿ ಯಾಕೆ ಹೋದೇನೆ ಅಂತ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಇಲ್ಲ, ನನ್ಗೆ ಹೋಗ್ಬೇಕು ಅಂತ ಅನಿಸ್ತು, ಆಶ್ರಯಿರಿ ಅದನ್ನು ಒಂದ್ ಸ್ವಲ್ಪ ಹೇಳ್ಬಿಟ್ಟಿದ್ದಾಯ್ತು. ಅದರಿಂದ ನಾನು ಅದನ್ನ ಬಿಡಕ್ಕಾಗಲ್ಲ ಅಂತ. ಈ ವೇಷ ಅಂದ್ರೆ ಹೌದು, ಈ ವೇಷ ನನಗೆ ಬೇಕು, ನಾನು ಹೀಗಿರ್ತೀನಿ ಅಂತ ಹೇಳಿ ಅದಲ್ಲಿ ಇದ್ಬಿಡ್ತಾನೆ. ಏನು ಮಾಡಕ್ಕಾಗಲ್ಲ, ಅಷ್ಟಕ್ಕೆ ನಿಲ್ಸಿದ್ರು ಆಗಿರೋದು. ಅದಕ್ಕೆ ಬಿಟ್ಟು ಅವ್ರೇನ್ ಮಾಡ್ದ, ಮುಂದಕ್ಕೆ ಹೋಗಿ ಬೀದಿಲಿ ಎಲ್ರಿಗೂ ಹೇಳಕ್ ಶುರು ಮಾಡ್ಬಿಟ್ಟ. ಅವನ ಫ್ರೆಂಡ್ಸ್ ಸುತ್ತಮುತ್ತ ಯಾರಿದಾರೋ ಎಲ್ಲರಿಗೂ ಹೇಳಕ್. ಅವನ ಫ್ರೆಂಡ್ಸ್ ಅಂತ ವಾಸ್ತವವಾಗಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ಅವನಿಗೆ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇರ್ಲಿಲ್ವಂತೆ. ಅವನ ಪಾಡಿಗೆ ಅವನು ಇದ್ ಮಾಡಿದ, ರಾಮರಾಮ ಅಂತ ರಾಮ ಜಪ ಮಾಡ್ತಾ ಇದ್ದ. ಅವನೇನೋ ಮಟರಿಂಗ್ ಅಂತಿಲ್ಲ, ಅದನ್ನ ಮಾಡ್ತಾ ಇದ್ದ. ಈಗಂತೂ ಅವ್ರು ಹೇಳಿದ್ಮೇಲೆ ಆ ಜಪ ಶುರು ಮಾಡ್ಬಿಟ್ಟಿದ್ದಾನೆ, ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಹೋಗಿ ಈಗ ನಾನು ಇದು ರಾಮಾನಂದಾಚಾರ್ಯರ ಹತ್ರ ನಾನೊಂದು ದೀಕ್ಷೆ ತಗೊಂಡಿದ್ದೀನಿ, ದೀಕ್ಷೆ ಕೊಟ್ಟಿದ್ದಾರೆ ನನಗೆ, ಅವರು ಮಂತ್ರೋಪದೇಶ ಮಾಡಿದ್ದಾರೆ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟ. ಇದು ಹೇಳಿದ್ರಿಂದ ಎರಡು ತರ ಪ್ರಾಬ್ಲಮ್ ಆಯ್ತು ನನಗೆ. ಒಂದು, ಈ ಹಿಂದೂಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಹಿಡ್ಕೊಂಡ್ರು, ಅದು ಹೇಗೆ ರಾಮಾನಂದರು ನಿನಗೆ ದೀಕ್ಷೆ ಕೊಟ್ಟರು, ಅವ್ರು ಮುಸಲ್ಮಾನರನ್ನ ಅವರು ಬಹಳ ಸ್ಟ್ರಿಕ್ಟ್ ಅಂತೆ. ಅವರು ಮುಸಲ್ಮಾನರನ್ನ ಯವನರನ್ನ ನೋಡೋದೇ ಇಲ್ಲ. ಅವರು ನೋಡ್ಬೇಕಾದ್ರೂ ಕೂಡ ಮುಂದ್ಗಡೆ ಒಂದು ಸ್ಕ್ರೀನ್ ಹಾಕಿ ಸ್ಕ್ರೀನ್ಗೆ ಆಚೆ ಕಡೆ ನಿಲ್ಸಿ ಹೈ ಮಾತಾಡೋದು, ಆ ಟೈಪ್ ಅವರು. ಹಂಗಿದ್ದಾಗ ನಿನ್ಗೆ ಹೆಂಗೆ ದೀಕ್ಷೆ ಕೊಟ್ರು, ಅದನ್ನ ಸುಳ್ಳು ಹೇಳ್ತೀಯಾ ಅಂತ ಅವರೆಲ್ಲ ಇದ್ ಮಾಡ್ತಾ ಇದ್ದಾರೆ. ಸುಳ್ಳು ಹೇಳ್ತೀಯ, ನಾವು ನಂಬಲ್ಲ ಅಂತ. ಅವನು ಇಲ್ಲ, ನಿಜವಾಗ್ಲೂ ಹೋಗಿದ್ದೆ ನಾನು, ನಿಜವಾಗ್ಲೂ ಅವ್ರು ಮಾಡಿದ್ರು ಅಂತೆಲ್ಲ ಎಷ್ಟು ಹೇಳಿದ್ರು ಅವ್ರನ್ನ ಗೊತ್ತಾಗ್ತಾ ಇಲ್ಲ. ಅವ್ರು ಒಪ್ಕೋತಾ ಇಲ್ಲ. ನೀನು ಸುಳ್ಳು ಅಂತ ಹೇಳಿ ಈಗೆಲ್ಲ ಮಾಡಬಾರ್ದು, ನೀನು ಈ ವೇಷ ಎಲ್ಲ ತೆಗಿ ನೀನು ಅಂತೆಲ್ಲ ಇದೆಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಾಬ್ಲಮ್. ಆದ್ರೆ ಇನ್ನೊಂದು ಕಡೆಯಿಂದ ಮುಸಲ್ಮಾನರು ಅವ್ರು ಬಂದು, ನೀನು ಮುಸಲ್ಮಾನ, ಯಾತಕ್ ನೀನು ಈ ಹಿಂದೂ ಆಚಾರ್ಯ ಹತ್ರ ಹೋದೆ, ನೀನು ಅದೇಗೆ ಅಲ್ಲಿ ಅವ್ರ ಹತ್ರ ದೀಕ್ಷೆ ತಗೊಂಡೆ ಅಂತ ಹೇಳ್ತಾ ಇದೆಯಾ, ನೀನು ಹೋಗ್ಬಾರ್ದು, ಹಾಗೆಲ್ಲ ಮಾಡಬಾರ್ದಾಗಿತ್ತು, ಇನ್ನು ನಮ್ಮ ಧರ್ಮವನ್ನ ಕೆಡಿಸ್ತಾ ಇದೀಯಾ ಅಂತ ಹೇಳಿ ಅವರು ಹೊಡೆಯಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಹೊಡೆದ್ರು ಒಂದ್ 3-4 ಜನ ಪಟ್ಟ ಅಂತ ಹೊಡೆದ್ರು. ಇವ್ನು ಬಿದ್ದ, ಇವನ್ ಎಲ್ಲ ಏಟಾಯ್ತು, ಎಲ್ಲ ಆಯ್ತು.
ಏನು ಮಾಡಕ್ಕಾಗಲ್ಲ. ಹೀಗೆ ಎರಡು ಕಡೆಯಿಂದ ಅವ್ನಿಗೆ ಅಟ್ಯಾಕ್ ಶುರು ಆಗುತ್ತೆ. ಇವನ್ ಸುಮ್ಮನೆ ಇರ್ಬೇಕಾಗಿತ್ತು, ಇಲ್ಲದೆ ಅದನ್ನ ಬಾಯಿ ಬಿಟ್ಟು ಹೇಳಿದ್ರಿಂದ ಹೀಗೆ ಅಟ್ಯಾಕ್ ಶುರು ಆಗ್ಬಿಟ್ಟು ಅವರು ಹಿಂದೂಗಳು ನಂಬಲಿಲ್ಲ. ನೀನ್ ಸುಳ್ಳು ಹೇಳ್ತೀಯ, ಒಂದ್ ಕೆಲಸ ಮಾಡೋಣ, ಇದು ತೀರ್ಮಾನ ಆಗ್ಬಿಡ್ಬೇಕು, ನೀನ್ ಸುಳ್ಳು ಹೇಳ್ಕೊಂಡು ಹೀಗೆ ಎಲ್ಲರನ್ನ ಮೋಸ ಮಾಡ್ಕೊಂಡು ಓಡಾಡಕ್ ಆಗಲ್ಲ ಅಂತ, ಬಾ ಹೋಗೋಣ, ಅವ್ರ ಹತ್ರ ಆಚಾರ್ಯ ಹತ್ರ ಹೋಗೋಣ, ಹೋಗ್ಬಿಟ್ಟು ಕೇಳ್ಬೇಡ ಅಂತ ಹೇಳಿ ಇವನು ಹೇಳ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಆಚಾರ್ಯರ ಹತ್ರ ಹೋಗಿ ಕೇಳಿದಾಗ ಅವ್ರು ಕೇಳ್ತಾ ಇದ್ದಾರೆ, ಹೀಗೆ ನೀವು ಇವನಿಗೆ ದೀಕ್ಷೆ ಕೊಟ್ರ, ಇವನಿಗೆ ಮಂತ್ರೋಪದೇಶ ಮಾಡಿದ್ರ ಹೇಳಿ, ಇವನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ, ಹೀಗೆ ತಿರುಗಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ ಹಂಗಲ್ಲ ಅವರು ಹೇಳ್ತಾರೆ. ಅದಕ್ಕೆ ಅವರು ಯೋಚನೆ ಮಾಡಿ, ಇಲ್ವಲ್ಲಪ್ಪ, ನಾನು ಆ ಥರ ಯಾರಿಗೂ ದೀಕ್ಷೆ ಕೊಡ್ಲಿಲ್ವಲ್ಲ, ಪರದೆ ಹಾಕಿದೆ, ಪರದೆ ಹಾಕೊಂಡು ಇದು ಮಾಡ್ತಾರೆ, ನಾನು ಯಾರಿಗೂ ಇದು ಮಾಡಿಲ್ವಲ್ಲಪ್ಪ, ದೀಕ್ಷೆ ಕೊಡ್ಲಿಲ್ವಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ಅವ್ರಿಗೆಲ್ಲ ಖುಷಿ ಆಗುತ್ತೆ. ಓ ಹಾಗೆ ನೀನು ನಿಜವಾಗ ಸುಳ್ಳು ಹೇಳ್ತಾ ಇದೀಯಾ, ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ. ಇವನು ಇಲ್ಲ ಆಚಾರ್ಯರೇ ಗುರುಗಳೇ ಹಾಗಲ್ಲ, ನೀವು ದೀಕ್ಷೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಅದನ್ನ ಜ್ಞಾಪಿಸ್ತಾನೆ. ಅವತ್ತೊಂದು ದಿವಸ ನಾನು ಬಂದಾಗ ನಾನಲ್ಲಿ ಮಲಗಿದ್ದೆ, ನೀವು ನನ್ನ ಬೆನ್ನ ಮೇಲೆ ಕಾಲಿಟ್ರಿ ಅಲ್ವಾ, ಆಮೇಲೆ ರಾಮರಾಮ ಅಂತ ಹೇಳು ಅಂತ ಹೇಳಿದ್ರಿ, ಆ ದೀಕ್ಷೆ ತಾನೆ, ಮತ್ತೆ ನಿಮ್ಮ ಪವಿತ್ರವಾದ ಪಾದ ನನ್ನ ಮೇಲೆ ನನ್ಗೆ ಸ್ಪರ್ಶ ಆಯ್ತಲ್ಲ, ಅದು ದೀಕ್ಷೆ ಅಲ್ವೇ ಅದು. ಆಮೇಲೆ ರಾಮರಾಮ ಅಂತ ಹೇಳು ಅಂತ ಹೇಳಿದ್ರಲ್ಲ, ಪಾದ ಇಟ್ಟು ಹೇಳು ಅಂತ ಹೇಳಿದ್ರಲ್ಲ, ಅದರಿಂದ ಅದೊಂದು ಮಂತ್ರೋಪದೇಶ ಅಲ್ವೇ, ಅದಕ್ಕೋಸ್ಕರ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಒಂಥರ ಇದಾಯ್ತು. ಪ್ರಾಬಬಲಿ ಅವ್ರಿಗೆ ಗೊತ್ತಾಗಿರ್ಬೇಕು, ಆದ್ರೆ ಜನ ಸುಮ್ಮನೆ ಬಿಡಲ್ವಲ್ಲ, ಮುಸಲ್ಮಾನರಿಗೆ ಇದು ಮಾಡ್ಬಿಟ್ಟು ಅದ್ರ ಬಿಡ್ತಾರ. ಹಾಗಾಗಿ ಅವರು ಇದು ಮಾಡ್ತಾರೆ, ಇಲ್ಲ ಒಂದ್ ಕೆಲಸ ಮಾಡೋಣ ಇರು ಅಂತ ಹೇಳಿ ಅವರು ಒಳಗಡೆ ಕರೆಸಿ ತನ್ನ ಪಾದರಕ್ಷೆಯನ್ನ ಅವನ ತಲೆ ಮೇಲೆ ಇಡ್ತಾರೆ. ಇಟ್ಟುಬಿಟ್ಟು ಇವಾಗ ನಿಜ ಹೇಳು ಅಂತ ಹೇಳ್ತಾರೆ. ಅಂದ್ರೆ ಪಾದರಕ್ಷೆ ತಲೆ ಮೇಲೆ ಇಟ್ಟಾಗ ಅವನು ಸುಳ್ಳು ಹೇಳಕ್ ಆಗಲ್ಲ ಅಂತ ಹೇಳಿ ನಿಜವಾಗ್ಲೂ ಹೇಗಾದ್ರೆ, ಯಾಕೆಂದ್ರೆ ಅವ್ರಿಗೆ ಜ್ಞಾಪಕ ಇಲ್ಲ, ಪಾಪ ಜ್ಞಾಪಕ ಇಲ್ವೇನೋ, ಯಾಕೆಂದ್ರೆ ಸುಮ್ಮನೆ ಅವ್ರು ಹೋಗಿದ್ದಾರೆ, ಹೋದಾಗ ಹೀಗಾಯ್ತು, ಶಬ್ದ ಆಯ್ತು, ರಾಮ ಅಂತ ಹೇಳು, ಮುಂದೆ ಅವರು ಸ್ನಾನಕ್ಕೆ ಹೊರಟೋಗಿದ್ದಾರೆ, ಇದೆಲ್ಲ ಗಮನಿಸಿಲ್ಲ, ಅದು ಅಷ್ಟು ರೆಕಾರ್ಡ್ ಆಗಿಲ್ವೋ ಏನೋ, ಅದರಿಂದ ನಿಜ ಹೇಳು ಅಂತ ಅವನು ಪಾದರಕ್ಷೆಯನ್ನು ತಲೆ ಮೇಲೆ ಇಟ್ಟಾಗ ನಿಜವಾಗ ಹೀಗಾಯ್ತು, ನೀವು ನನಗೆ ದೀಕ್ಷೆ ಕೊಟ್ರಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಈಗ ನಿಜ ಆಯ್ತು ಇದು ಅಂತ ಹೇಳ್ತಾರೆ. ಒಂದು ವೇಳೆ ಇದನ್ನ ನಂಬದೇ ಇದ್ರೆ, ನೋಡಿ ಇವಾಗ ನೀವು ಪಾದರಕ್ಷೆ ಇಟ್ಟಿದ್ದೀರಲ್ಲ, ಇವಾಗ ದೀಕ್ಷೆ ಆಗೋಯ್ತು ನನಗೆ ಅಂತ ತುಂಬಾ ಖುಷಿಯಾಗಿ ಹೇಳ್ದ. ಆಮೇಲೆ ರಾಮರಾಮ ಅಂತ ಹೇಳಿದ್ನಾ ಅಂತ ಕೇಳ್ತಿದ್ದಾರೆ. ಹೌದು, ಇವಾಗ ಹೇಳಿದ್ರಿ ನೀವು ರಾಮರಾಮ ಅಂತ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅವ್ರು ಖುಷಿಯಾಗಿ ಈಗ ಆಯ್ತು, ಅವ್ರಿಗೆ ತುಂಬಾ ಖುಷಿ ಆಗೋಯ್ತು. ಅಪ್ಪ ಎಂತ ಶಿಷ್ಯ ನೀನು ಅಂತ ಹೇಳಿ ಅವ್ನು ಮಾತು ತಪ್ಕೊಂಡ್ಬಿಟ್ರು. ಅದನ್ನ ಅವನು ಎದುರುಗಡೆ ಕಣ್ಣಲ್ಲೂ ನೋಡಲ್ಲ, ಸ್ಕ್ರೀನ್ ಹಾಕಿ ನೋಡ್ತೀನಿ ಅಂತ ಹೇಳಿದವರು, ಹೇಳ್ತಾ ಇದ್ದವ್ರು, ಆ ಅಭ್ಯಾಸ ಇದ್ದವರು, ಈಗ ಅವನು ಒಳಗಡೆ ಕರೆಸಿ ಅವನು ತಲೆ ಮೇಲೆ ಪಾದರಕ್ಷೆಗಳಿಟ್ಟು ಆಮೇಲೆ ಇದನ್ನ ಆಲಿಂಗನ ಮಾಡ್ಕೊಂಡ್ಬಿಟ್ರಲ್ಲ. ನೋಡಿದಾಗ ಬಾಕಿ ಹೊರಗಡೆ ಇದ್ದವರು ಗಲಾಟೆ ಮಾಡ್ಕೊಂಡು ಬಂದ್ರಲ್ಲ, ಅವೆಲ್ಲ ಡಂಗ್ ಆಗ್ಬಿಟ್ರು. ಅಯ್ಯೋ ಎಂಥ ಇದು ಅಂತ ಹೇಳಿ ರಾಜ್ಯ ಸೇವಾ ಕನೆಕ್ಟ್ ಮಾಡು ಅಂತ ಹೇಳಿ ಇದಾಗೋಯ್ತು. ಸರಿ, ಅವ್ರು ಇದೇನೋ ಮಾತಾಡಕ್ಕಾಗಿಲ್ಲ, ಹೊರಟು ಬಿಟ್ರು. ಆಯ್ತು, ಈಗ ಇವನು ತುಂಬಾ ಸೀರಿಯಸ್ ಆಗಿ ಆಯ್ತು ಅಂತ ಯಾವಾಗ ಅವರು ಒಪ್ಕೊಂಡ್ಬಿಟ್ರು, ಹೌದಪ್ಪ ನೀನ್ ನನ್ನ ಶಿಷ್ಯನಾಗಿದ್ದೆಪ್ಪ ಇವತ್ತಿಂದ ಅಂತ ಹೇಳ್ಬಿಟ್ಟು, ನನ್ನ ಪ್ರಿಯ ಶಿಷ್ಯಪ್ಪ ನೀನು ಅಂತ ಮೇಲೆ ಡಿಕ್ಲೇರ್ ಮಾಡ್ಬಿಟ್ರು. ಸರಿ ಆಯ್ತು, ಅವನಿಗೂ ತುಂಬಾ ಖುಷಿ ಆಗೋಯ್ತು. ಎಷ್ಟು ದಿವಸ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ನಾನು, ಆ ತರಹ ಸಿಕ್ಬಿಟ್ರು, ಅವರು ಒಪ್ಕೊಂಡ್ಬಿಟ್ರು ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾಡೋದು. ಆಯ್ತು, ಅದಾದ ಮೇಲೆ ಹೀಗೆ ಮನೆಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇದು ಏನು ಇದು ಮಾಡ್ತಾ ಇದ್ದಾನೆ. ಆದ್ರೆ ಅವರ ತಂದೆ ತಾಯಿಗಳಿಗೆ ಇಲ್ಲ, ಇವನು ಸ್ವಲ್ಪ ಕಲಿಬೇಕು, ವಿದ್ಯಾಭ್ಯಾಸ ಆಗ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಇಲ್ಲೇನ್ ಮಾಡ್ತಾನೆ, ವಿದ್ಯಾಭ್ಯಾಸಕ್ಕೋಸ್ಕರ ಇವನೇ ಸ್ವಲ್ಪ ಪ್ರಯತ್ನ ಮಾಡಿದ್ದಾನೆ. ಓಡಾಡುವಾಗ ಹೊರಗಡೆ ಒಂದು ಗುರುಕುಲ ಇದೆ, ಗುರುಕುಲದಲ್ಲಿ ವೇದ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಮೇಷ್ಟ್ರು. ಅಲ್ಲಿ ಹೊರಗಡೆ ನಿಂತ್ಕೊಂಡು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ. ಒಳಗ್ ಹೋಗ್ಬೇಕು ಅಂತ, ಒಳಗ್ ಹೋಗೋ ಧೈರ್ಯ ಇಲ್ಲ, ಯಾಕೆಂದ್ರೆ ಮುಸಲ್ಮಾನ. ಒಳಗಡೆ ವೇದ ಪಾಠ ಅವ್ರಿಗೆ ಬ್ರಾಹ್ಮಣರಿಗೆ ಹೇಳ್ಕೊಡ್ತಾ ಇದ್ದಾರೆ. ಏನ್ ಮಾಡೋದು ನಿಂತ್ಕೊಳ್ತಾ ಇದ್ದಾನೆ. ಆ ಗುರುಗಳು ನೋಡ್ಬಿಟ್ಟು ಬಾಯಲ್ಲಿ ಏನು ಯಾರಲ್ಲಿ ನಿಂತಿರೋದು ಅಂತ ಹೇಳಿ ಕರೀತಾರೆ. ಕರೆದಾಗ ಇವನು ಹೋಗ್ತಾನೆ. ಹೋದಾಗ ಯಾರು ನೀನು ಅಂತ ಕೇಳಿದಾಗ ನಾವು ಕಬೀರು. ಮುಸಲ್ಮಾನ ಅಂತಾರೆ. ಹೌದು ಅಂತ. ಹಾಗಾದ್ರೆ ಮುಸಲ್ಮಾನ್ ಅಂದ್ರೆ ಇಲ್ಲಿ ಬರಬೇಡಪ್ಪ ಅಂತ ಹೇಳ್ಬಿಡ್ತಾರೆ. ಇಲ್ಲ, ನಾನು ಕಲಿಬೇಕು ಅಂತ ತುಂಬಾ ನನ್ಗೆ ಆಸೆ ಅಂತ ಹೇಳ್ತಾನೆ. ಇಲ್ಲಪ್ಪ, ನನಗೆ ಹೇಳ್ಕೊಡ್ಬೇಕು ಅಂತಿದ್ರು ಕೂಡ ನಿನ್ನನ್ನು ಈ ಪಾಠಶಾಲೆ ಸೇರ್ಸಕ್ಕಾಗಲ್ಲ ಅಂತ, ಬೇರೆ ಕಡೆ ಎಲ್ಲಾದ್ರೂ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಲ್ಲಿ ನಿರಾಸೆ ಆಗುತ್ತೆ, ಪಾಪ ನನಗೆ ವಿದ್ಯೆ ಬರಲ್ವಲ್ಲ, ಏನ್ ಮಾಡೋದು ಅಂತ. ಆಮೇಲೆ ಇವರು ತಂದೆ ತಾಯಿಗಳು ಏನ್ ಮಾಡ್ತಾರೆ,
ಇದು ಹೇಗಾದ್ರೂ ಮಾಡಿ ಮದ್ರಸಾಗ್ ಸೇರಿಸ್ಬೇಕು ಅಂತ ಹೇಳಿ ಅದನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ. ಅಲ್ಲಿ ಏನಾದ್ರು ಕುರಾನ್ ಕಲಿಬಹುದು, ಅರಾಬಿಕ್, ಪರ್ಷಿಯನ್ ಇದೆಲ್ಲ ಕಲಿಯೋಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ ಹುಡುಗನಿಗೆಲ್ಲ ಕಲಿಸ್ಬೇಕಲ್ಲ, ಅದಕ್ಕೋಸ್ಕರ ಬಿಡ್ತಾರೆ. ಅಲ್ಲಿ ಬಿಟ್ರೆ ಅವನೇನ್ ಮಾಡ್ತಾನೆ, ಅವರು ಏನು ಕುರಾನ್ ಅಂದ್ರೆ ಹೇಳ್ಕೊಡ್ತಾ ಇದ್ರೆ ಯಾವ ಇಂಟ್ರೆಸ್ಟೂ ಇಲ್ಲ, ಅದನ್ನ ಕೇಳಿಸ್ಕೊಳ್ಳೋಕೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರು ಹೇಳ್ತಾ ಇದ್ರೆ ಇನ್ನೇನೋ ಮಾಡ್ತಾನೆ, ಕಣ್ಣು ಮುಚ್ಕೊಂಡು ರಾಮ 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 ಅಂತ ಜಪ ಮಾಡ್ತಾ ಇರ್ತಾನೆ. ಅವ್ರಿಗೆ ತುಂಬಾ ಮೌಲ್ವಿಗೆ ತುಂಬಾ ಇದಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಯಾಕೆ ಹೀಗೆ ಮಾಡ್ತೀಯ ನೀನು, ರಾಮ ರಾಮ ಅಂತ ಹೇಳ್ತಾ ಇದೀನ, ಅವ್ರಿಗೆ ಗೊತ್ತಿದೆಯಲ್ಲ ರಾಮ ರಾಮ ಅಂತ ಹೇಳ್ತೀಯಲ್ಲ, ಇದೆಲ್ಲ ಹಿಂದೂಗಳದ್ದೆಲ್ಲ ಹೇಳ್ಬಾರ್ದು ನೀನು, ನಮ್ಮ ಇದಕ್ಕೆ ಬಂದಾಗ ನಾನು ಹೇಳ್ಕೊಡೋದು ಹೇಳ್ಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲ ನನ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡ್ತಾನೆ. ಅಯ್ಯೋ ಹೀಗ್ ಮಾಡಿದ್ರೆ ಕಷ್ಟ ಅಂತ ಹೇಳಿ ಏನ್ ಮಾಡ್ತಾರೆ, ಅಷ್ಟೇ ಅಲ್ಲ ಇವನು ತಾನ್ ರಾಮ ರಾಮ ಅಂತ ಹೇಳೋದಷ್ಟೇ ಅಲ್ಲ, ಇವನ್ ಫ್ರೆಂಡ್ಸ್ ಸಹಪಾಠಿಗಳಿದಾರ ಅಲ್ಲಿ ಇರೋರು, ಅವ್ರಿಗೂ ನೀವು ಹೇಳಿ ಅಂತ ಹೇಳಿ ಹೇಳ್ಕೊಟ್ಬಿಡ್ತಾನೆ, ಅವ್ರ ಕೈಲೂ ಹೇಳಿಸ್ಬಿಡ್ತಾನೆ. ಹೀಗಾಗಿ ಆ ಮೌಲ್ವಿಗೆ ತುಂಬಾ ಇದಾಗ್ಬಿಡುತ್ತೆ. ನಾವು ಪ್ರಹ್ಲಾದನ್ ಕಥೆ ಕೇಳಿದೀವಲ್ಲ, ಅದು ಸುಮ್ನೆ ಜ್ಞಾಪಕ ಬಂತು. ಅವ್ರ ಅಟ್ಟೆ ತಾನೆ ಚಂಡಮಾರುತ ಹೇಳ್ಕೊಡ್ತಾ ಇದ್ರೆ ಬಿಟ್ಬಿಡಿ ಹರಿ ವಿಷಯ ಹೇಳ್ತಾನೆ, ಹರಿ ಜಪ ಮಾಡಕ್ ಶುರು ಮಾಡ್ತಾನೆ. ಅವನ ಅಟ್ಟೆ ಅಲ್ಲ, ಇವ್ರು ಬಾಕಿಯವ್ರನ್ನ ಕೆಡಿಸ್ತಾನೆ ಇವನು ಅಂತೇಳಿ ಕಂಪ್ಲೇಂಟ್ ಹೋಗ್ಬಿಡುತ್ತೆ. ಹಾಗೆ ಇವ್ರು ಕೂಡ ಹಾಗೆ ಮಾಡ್ತಾರೆ. ಮೌಲ್ವಿ ಕ್ಲಿಯರ್ ಆಗಿ ಅವ್ರನ್ನ ಕರ್ಕೊಂಡು, ಕಬೀರ್ನ ಕರ್ಕೊಂಡು ಮನೆಗೆ ಬಂದು ತಂದೆ ಹೇಳ್ಬಿಡ್ತಾರೆ, ದಯವಿಟ್ಟು ಇನ್ಮೇಲೆ ನಮ್ಮ ಮದ್ರಾಸಕ್ಕೆ ಕಳಿಸ್ಬೇಡಿ, ಇವನ್ ಕಲಿಯಲ್ಲ, ಯಾವ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಾವು ಹೇಳ್ಕೊಡ್ತಾ ಇರೋ ವಿಷಯ, ಅದನ್ನ ಬಿಟ್ಟು ರಾಮ ರಾಮ ಅಂತ ಹೇಳ್ತಾ ಇದ್ದಾನೆ. ಇದು ಅವನು ಹೇಳೋದು ಅಷ್ಟೇ ಇಲ್ಲ, ಉಳಿದ ಹುಡುಗರನ್ನ ಕೆಡಿಸ್ತಾನೆ ಇವನು, ಅದರಿಂದ ಬೇಡ ಇವನು ಇಲ್ಲೇ ಇಟ್ಕೊಳ್ಳಿ, ಅಲ್ಲಿ ಮಾತ್ರ ಕಳಿಸ್ಬೇಡಿ ಅಂತ ಹೇಳ್ಬಿಡ್ತಾನೆ. ಅವ್ರ ತಂದೆ ಡಿಸಪಾಯಿಂಟ್ಮೆಂಟ್ ಆಯ್ತು, ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ ಇನ್ನೊಂದು ಮದ್ರಾಸಾಗಿ ಕಳಿಸ್ತಾರೆ. ಅಲ್ಲೂ ಹೀಗೆ ಆಗತ್ತೆ. ಅಂದ ಆ ಮೌಲ್ಯನು ಬಂದು ಇಲ್ಲ ಇಲ್ಲ ನಮ್ಮ ಹತ್ರ ಬಿಡಬೇಡಿ ಅಂತ ಹೇಳಿ ಇದು ಮಾಡ್ತಾರೆ. ಈ ವಿಷಯ ಹರಡ್ಬಿಟ್ಟು ಅವರು ಯಾವ ಮದ್ರಾಸಲ್ಲೂ ಕೂಡ ಇವನಿಗೆ ಅವಕಾಶ ಆಗಿಲ್ಲ, ಯಾರು ಸೇರಿಸಲ್ಲ ಅಂದ್ಬಿಟ್ರು, ಇಂಥವ್ರನ್ನ ಸೇರಿಸಲ್ಲ ನಾವು ಅಂತ ಹೇಳಿ. ಸರಿ, ಪಾಠ ಹೋಯ್ತು. ಹಾಗಾಗಿ ಏನಾಯ್ತು, ಅವನು ಯಾವ ರೀತಿಯಲ್ಲೂ ಕೂಡ ಪಾಠ ಕಲಿಯಕ್ ಆಗಲಿಲ್ಲ. ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಯಸ್ಸಲ್ಲಿ ಕಲಿಯಕ್ಕೆ ಆಗಲಿಲ್ಲ. ನಿರಕ್ಷರ ಕುಕ್ಷಿ ಅನ್ನೋ ಹೆಸರು ಬಂತು ಅವನಿಗೆ, ಏನು ವಿದ್ಯೆ ಇಲ್ಲ ಅನ್ನೋ ಹಾಗೆ. ಆದ್ರೆ ಅವನಿಗೊಂದು ಸಾಮರ್ಥ್ಯ, ಅಂದ್ರೆ ರಾಮ ರಾಮ ಜಪ ಮಾಡ್ತಿರ್ತಾನೆ, ಸುತ್ತಮುತ್ತ ನೋಡ್ತಾನೆ. ನೋಡಿದಾಗ ರಾಮನಿಗೆ ಸಂಬಂಧಪಡಿಸಿ ಕವಿತೆಗಳನ್ನ ಹೇಳೋಕ್ ಶುರು ಮಾಡ್ತಾನೆ. ಆ ತರದ್ದೆಲ್ಲ ಇರುತ್ತೆ, ಅದು ಸಹಜವಾಗಿ ನಿರರ್ಗಳವಾಗಿ ಬರುತ್ತೆ. ಆ ತರ ತುಂಬಾ ಮಾಡ್ತಾನೆ. ಅವನು ಮಾಡಿರೋದೆಲ್ಲ, ಕಬೀರ್ ಮಾಡಿರೋದೆಲ್ಲ ದೋಹೆಗಳು ಅಂತ. ಅಂದ್ರೆ 2 ಸಾಲಿನ ಪದ್ಯಗಳು. ಅದನ್ನ ತುಂಬಾ ಮಾಡ್ತಾನೆ. ಕಬೀರ್ ದೋಹ ಅಂತಲೇ ಹೆಸರದಕ್ಕೆ ಮಾಡ್ತಾ ಇರ್ತಾರೆ. ಸರಿ, ಇದಾಯ್ತಾ. ಇದಾದ ಮೇಲೆ ಏನ್ ಮಾಡೋದು, ಮನೇಲಿ ಇಟ್ಕೋಬೇಕು, ಎಲ್ಲೂ ಸ್ಕೂಲ್ಗೆಲ್ಲ ಕಳ್ಸೋ ಹಾಗಿಲ್ಲ, ಯಾರು ಇದ್ ಮಾಡ್ತಾ ಇಲ್ಲ. ಹಾಗಾಗಿ ಸರಿ, ಮನೆ ನಮ್ ಕಸಬಿದೆಯಲ್ಲ, ವೀವಿಂಗ್, ಅವರು ವೀವರ್ಸ್, ಅವರು ತಂದೆ ತಾಯಿಗಳಿಬ್ರು ವೀವರ್ಸ್ ಅಂದ್ರೆ ನೇಯ್ಗೆಯವರು. ಅದರಿಂದ ಮನೇಲೆ ಕೂತ್ಕೊಂಡು ಅದನ್ನಾದ್ರೂ ಹೇಳ್ಕೊಡೋಣ ಅಂತ ಹೇಳಿ ಹೇಳ್ಕೊಡ್ತಾರೆ. ನೀನು ಒಂದು ನೇಯ್ಗೆ ಕೆಲಸ ಮಾಡಪ್ಪ ಅಂತ ಹೇಳಿ ಅವ್ರ ಬಟ್ಟೆಗಳನ್ನ ನೇಯ್ತಾರೆ. ಒಳ್ಳೊಳ್ಳೆ ಅಲಂಕಾರಿಕವಾಗಿ ಮಾಡ್ತಾರೆ. ಒಂದು ಒಳ್ಳೆ ಭರ್ಜರಿ ಶಾಲು ಇರ್ತಲ್ಲ, ಆ ತರದ್ದೆಲ್ಲ ಅದೆಲ್ಲ ನೇಯೋದು, ಆ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಇವನ್ ಸರಿ, ಇವನು ಬಹಳ ಬೇಗ ಕಲ್ತ್ಕೊಂಡ್ಬಿಟ್ಟು ಇದು ಮಾಡ್ತಾನೆ. ಸರಿ, ಇವನು ನೇಯ್ಗೆಕಾರನಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಇವನು ಬೆಳೀತಾ ದೊಡ್ಡವನು ಆಗ್ತಾ ಇದ್ದಾನೆ. ಅಷ್ಟರೊಳಗೆ ಇದೆಲ್ಲ ಆಯ್ತು. ಇದಾದ್ಮೇಲೆ ನೇಯ್ಗೆ ಕೆಲಸ ಮುಗಿದ ಮೇಲೆ ಇವನಿಗೆ ಇನ್ನೊಂದು ಕೆಲಸ ಕೊಡ್ತಾರೆ. ಅದನ್ನ ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಅದನ್ನ ಮಾರಾಟ ಮಾಡಬೇಕು. ಆಗಿನ ಕಾಲದ ಪದ್ಧತಿ, ಮಾರಾಟ ಮಾಡಿ ಅಲ್ಲಿ ಬರೋ ದುಡ್ಡಲ್ಲಿ ಈ ಮನೆಗೆ ಏನ್ ಸಾಮಾನು ಬೇಕೋ, ಅಡಿಗೆ ಸಾಮಾನುಗಳು ಅದೆಲ್ಲ ತರಬೇಕು ಅಂತ ಹೇಳಿ ಮಾಡ್ತಾರೆ. ಆ ಕೆಲಸ ಇವನಿಗೆ ವಹಿಸ್ತಾರೆ. ಆಯ್ತು, ಕಬೀರ ಅದನ್ನ ಮಾಡ್ತೀನಿ ಅಂತ ಹೇಳಿ ತಗೊಂಡು ಹೋಗಿ ನಿತ್ಯವೂ ಕೂಡ, ಅದು ನಿತ್ಯವೂ ಇಲ್ಲ, ಆ ಟೈಮಲ್ಲಿ ಯಾವಾಗ ಎಷ್ಟೆಷ್ಟು ಮುಗಿಯುತ್ತೋ ಮುಗಿದಾಗಿ ತಗೊಂಡು ಹೋಗೋದು ಮಾಡೋದು, ಹೀಗೆ ಮಾಡ್ತಾ ಇರ್ತಾನೆ. ಒಂದು ಸಲ ಏನಾದ್ರು ತಗೊಂಡು ಹೋಗಿದ್ದಾನೆ, ಅಲ್ಲಿ ಮಳೆ ಬಂದ್ಬಿಡ್ತು. ದಾರಿಯಲ್ಲಿ ಮಳೆ ಬಂತಲ್ಲ ಅಂತ ಹೇಳಿ ಪಕ್ಕದ ಜಗಲಿ ಇದೆ, ಜಗಲಿನಲ್ಲಿ ಅವನು ನಿಂತ್ಕೊಂಡಿದ್ದಾನೆ. ಮಳೆಗೆ ಅಂತ ನಿಲ್ತಿದ್ದಾನೆ. ಆ ನಿಂತಿರೋವಾಗ ಎದುರುಗಡೆ ಒಬ್ಬ ಬರ್ತಾನೆ. ಪಾಪ ತುಂಬಾ ವಯಸ್ಸಾದವನು, ಅವನು ಬಟ್ಟೆ ಎಲ್ಲ ಹರಕಲ್ ಬಟ್ಟೆ, ಒಂಥರ ಕುಷ್ಠರೋಗಿ ಅಂತ ಅನ್ಸುತ್ತೆ ನೋಡಿದಾಗ. ಅವನು ಬರ್ತಾನೆ, ತುಂಬಾ ನಡುಗ್ತಾ ಇದ್ದಾನೆ, ಚಳಿಯಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಆವಾಗ ಏನ್ ಮಾಡೋದು ನೋಡ್ತಾ ಇದ್ದಾಗ ಇವನ ಹತ್ರ ಬಂದಾಗ ಇವನು ಕರೀತಾನೆ. ಕರ್ಕೊಂಬಂದು, ಇಲ್ಲಪ್ಪ ಯಾಕಪ್ಪ ಇಷ್ಟೊದ್ದಾಗ್ತಾ ಇದೆಯಾ ಅಂದ್ರೆ, ಇಲ್ಲ ನನ್ ತುಂಬಾ ಚಳಿ ಆಗ್ತಾ ಇದೆ ಅಂತ ಹೇಳ್ತಾನೆ.
ಸರಿ ಆಯ್ತಾ ಅಂತ ಹೇಳಿ ಅವನು ಕರ್ಕೊಂಬಂದಲ್ಲ, ಎತ್ಕೊಂಬರೋದು ಅಂತ ಹೇಳ್ತಾರೆ. ಎತ್ಕೊಂಬಂದು ಅವನ ಕಡೆ ಜಗಲಿ ಮೇಲೆ ಮಲಗಿಸಿ ಅವನ ಮೈಯಲ್ಲಿ ನೆಂದಿರುತ್ತಲ್ಲ ಅದಕ್ಕೆಲ್ಲ ಇವನು ಬಟ್ಟೆ ತಗೊಂಡು ಅದೆಲ್ಲ ಮೈಯೆಲ್ಲ ಒರೆಸಿ ಇದು ಮಾಡ್ತಾನೆ. ಆಮೇಲೆ ತುಂಬಾ ಹಶುವು ಅಂತ ಹೇಳ್ತಿರ್ತಾನೆ ಅವನು. ಅದಕ್ಕೆ ತಾನು ರೊಟ್ಟಿ ತಗೊಂಬಂದ, ಈ ಮಾರ್ಕೆಟ್ ಹೋಗುವಾಗ ದಾರಿಯಲ್ಲಿ ತಗೊಳಕ್ಕೆ ಅಂತ ರೊಟ್ಟಿ ಬಂದ. ಅದನ್ನು ಅವನಿಗೆ ಕೊಟ್ಬಿಡ್ತಾನೆ. ತನಗೇನು ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಅವನಿಗೆ ಅದನ್ನು ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಎಲ್ಲ ಇದು ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನು ಇಷ್ಟೆಲ್ಲ ಮಾಡ್ತಾರೆ. ಆಮೇಲೆ ಅವನಿಗೆ ಇದಕ್ ಬೇಕಾಗಿತ್ತು, ಅದು ತನ್ನ ಇದು ಬಟ್ಟೆ ಬೇಕಾಗಿತ್ತು ಹೊದಿಕೆಗೆ, ಚಳಿಗೆ. ಅದಕ್ಕೋಸ್ಕರ ಇವನು ನೈದಿದ್ನಲ್ಲ, ಅದನ್ನ ಮಾರಾಟಕ್ಕೆ ತಗೊಂಡೋಗ್ಬೇಕು ಅಂತಿದ್ದಲ್ಲ, ಅದನ್ನೇ ಹಾಸ್ಬಿಟ್ಟು ಅವನಿಗೆ ಇದನ್ನೇ ಉಪಯೋಗಿಸ್ಕೊ ಅಂತ ಹೇಳಿ ಕೊಟ್ಬಿಡ್ತಾನೆ. ಅವನಿಗೆ ಏನಪ್ಪಾ ಇಷ್ಟು ಹೊಸದಾಗಿದೆ, ಇಷ್ಟು ಭರ್ಜರಿ ಒಳ್ಳೇದಾಗಿದೆ, ಇದನ್ನ ನನಗೆ ಹೊಸದೇ ಇಲ್ಲ ಪರವಾಗಿಲ್ಲ ಇಟ್ಕೋ ಅಂತ ಹೇಳಿ ಕೊಟ್ಬಿಡ್ತಾನೆ. ಅಷ್ಟಕ್ಕೆ ಸರಿಯಾಗಿ ಅವರ ಅಮ್ಮ ಅಲ್ಲಿಂದ ಇವನು ಹುಡ್ಕೊಂಡ್ಬರ್ತಾನೆ. ನೋಡಿದ್ರೆ ಹೀಗಿದೆ, ಅಯ್ಯೋ ಏನಿದು ಮಾರಾಟಕ್ಕೆ ಅಂತ ಹೋಗ್ಬಿಟ್ಟು ನೀನು ಹೀಗೆ ಮಾಡ್ತಾರೆ, ಅವನಿಗೆ ಹಾಕ್ಬಿಟ್ಟಿದೆಯಲ್ಲ ಅಂತ. ಹೌದಮ್ಮ, ತುಂಬಾ ಕಷ್ಟಪಡ್ತಾ ಇದ್ದೆ, ಅದಕ್ಕೋಸ್ಕರ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದಾಗ, ಅಯ್ಯೋ ಹೀಗೆ ಮಾಡಿದಿಲ್ಲ ಅಂತ ಅವಳಿಗೆ ಇಷ್ಟನೇ ಇಲ್ಲ ಹೀಗೆಲ್ಲ ಮಾಡೋದು. ಕೊಟ್ಬಿಟ್ಟಿಲ್ಲ ತುಂಬಾ ಹೇಳ್ತಾಳೆ. ಅದಕ್ಕೆ ಇವನಿಗೆ ಒಂಥರ ಕರುಣೆ, ಪಾಪ ಕಬೀರ್ಗೆ ಕರುಣೆಯಿಂದ ಕೊಟ್ಬಿಟ್ಟಿದ್ದಾನೆ ಎಲ್ಲ. ಅದಕ್ಕೆ ತನ್ನ ಊಟನೂ ಕೊಟ್ಬಿಟ್ಟ, ರೊಟ್ಟಿನೂ ಕೊಟ್ಬಿಟ್ಟ, ಮುಗೀತು. ಆವಾಗ ಅವನೇನ್ ಮಾಡ್ತಾನೆ, ತಾನು ಭಿಕ್ಷೆ ಬೇಡ್ಕೊಂಡ್ ಬಂದಿದ್ದ ದುಡ್ಡೆಲ್ಲ ಇತ್ತು ಒಂದಷ್ಟು, ಅದನ್ನ ಒಂದು ಗಂಟು ಕಟ್ಟಿದ್ದ ಒಂದು ಬಟ್ಟೆಯಲ್ಲಿ, ಅದನ್ನ ಕೊಡ್ತಾನೆ. ಕೊಟ್ಬಿಟ್ಟು ಅಮ್ಮ ನೀವು ಇದನ್ನ ಇಟ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿ ಕೊಡ್ತಾನೆ. ಅವಳು ತಕ್ಷಣ ಒಂಥರ ಖುಷಿಯಾಗಿ ತಗೊಂಡ್ಬಿಡ್ತಾಳೆ. ತಗೊಂಡ್ ಬಿಚ್ಚಿ ನೋಡಿದ್ರೆ ಅಷ್ಟು ನಾಣ್ಯಗಳು. ಓ ಪರವಾಗಿಲ್ಲ, ನಾನು ಇನ್ನೊಂದು ಇದು ಮಾರಾಟ ಮಾಡಿದ್ರೆ ದುಡ್ಡು ಬರ್ತಿರ್ಲಿಲ್ಲ, ಅದಕ್ಕೆ 4 5 ಬಂದಿದೆ ಅಂತ ಹೇಳಿ ಖುಷಿಯಾಗಿ ತಗೊಂಡ್ಬಿಡ್ತಾಳೆ. ಅಂದ್ರೆ ಕಬೀರ್ ಹೇಳ್ತಾನೆ, ಬೇಡ ಅಮ್ಮ, ತಗೋಬೇಡ ಹಾಗೆ ಮಾಡಬಾರ್ದು, ನಾನು ಅವನು ಕೊಡಬೇಕು ಅಂತ ಹೇಳಿ ಪ್ರೀತಿಯಿಂದ ಕೊಟ್ಟಿರೋದು, ಅದಕ್ಕೆ ನಾವು ದುಡ್ಡು ತಗೋಬಾರದು, ತಗೊಂಡ್ರೆ ಹೋಯ್ತದು ಅಂತೆಲ್ಲ ಹೇಳ್ತಾನೆ. ಏನ್ ಮಾಡಿದ್ರೆ ಅವಳು ಕೇಳಲ್ಲ, ತಗೊಂಡೋಗ್ಬಿಡ್ತಾಳೆ. ಏನು ಮಾಡಕ್ಕಾಗಲ್ಲ. ಹೀಗೆ ಅವನ ಕರುಣೆ ಅನ್ನೋದು ಒಂದು ಚೆನ್ನಾಗಿ ಎದ್ದು ಕಾಣುತ್ತೆ. ಅವನ್ ಸಹಜವಾಗಿ ಅವನ ನೇಚರ್ ಅಲ್ಲಿ ಇದ್ದಿದ್ದು ಕಬೀರಲ್ಲಿ ಅನ್ನೋದನ್ನ ಈ ಘಟನೆ ಮೂಲಕ ನೋಡ್ತಾರೆ. ಹಾಗೆ ಮತ್ತೊಂದು ದಿವಸ ಹೀಗೆ ಹೋಗ್ತಾ ಇರುವಾಗ, ಮಾರಾಟಕ್ಕೆ ಅಂತ ಬಟ್ಟೆ ತಗೊಂಡು ಬಟ್ಟೆ ತಗೊಂಡು ಹೋಗ್ತಾ ಇರುವಾಗ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾನೆ. ಹರಕು ಮುರುಕು ಹಾಕೊಂಡಿರ್ತಾನೆ ಬಟ್ಟೆಗಳು. ಅವಾಗ ಅವನು ಬಂದು ಸೀದಾ ಕೇಳ್ತಾನೆ, ನನಗೆ ಬಟ್ಟೆ ಇದ್ರೆ ಕೊಡ್ತೀಯ ನೀನು? ಕೈಯಲ್ಲಿ ಬಟ್ಟೆ ಇರೋದು ನೋಡಿದಾನ ಅವನು, ಇದ್ರೆ ಕೊಡ್ತೀಯ, ನಾನು ಸುತ್ಕೋಬೇಕಂತ ಏನೂ ಇಲ್ಲ, ಎಲ್ಲ ಹರಿದೋಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಇವನು ಆಯ್ತು ಅಂತ ಹೇಳಿ ಯೋಚನೆ ಮಾಡಿ, ತಾನು ಮಾರಾಟಕ್ಕೆ ಅಂತ ತಗೊಂಡೋಗಿದ್ದಲ್ಲ ಒಂದು ಇತ್ತಲ್ಲ ದೊಡ್ಡ ಇದು, ಅದೆಲ್ಲ ಅರ್ಧ ಕಟ್ ಮಾಡಿ ಒಂದು ಅರ್ಧ ಭಾಗ ಕೊಡೋಣ ಅಂತ ಹೇಳಿ ಅದನ್ನ ಕಟ್ ಮಾಡಕ್ ಹೋಗ್ತಾನೆ. ಅವಾಗ ಅವನು ಇಲ್ಲ ಕಟ್ ಮಾಡ್ಬೇಡ, ಅದನ್ನ ನನಗೆ ಪೂರ್ತಿನ ಕೊಟ್ಬಿಡು ಅಂತ ಕೇಳ್ತಾನೆ. ಪೂರ್ತಿ ಕೊಟ್ರೆ ನನಗೆ ಪಂಚೆಗಾಗತ್ತೆ, ಮೇಲ್ವಸ್ತ್ರಕ್ಕಾಗತ್ತೆ, ಎಲ್ಲದಕ್ಕೂ ಆಗತ್ತೆ ನನಗೆ ಅಂತ ಹೇಳಿ ಅವನು ಕೇಳ್ತಾನೆ. ಹೌದಾ ಅಂತ ಇವನು ಯೋಚನೆ ಮಾಡ್ತಾನೆ, ಅಯ್ಯೋ ಹಂಗಾಗ್ಬಿಟ್ರೆ ಕೊಟ್ಬಿಟ್ರೆ ಮಾರಾಟ ಮಾಡೋದೇನು, ನನಗೇನು ಇರಲಿಲ್ಲ, ಮಾರಾಟ ಮಾಡದೇ ಇದ್ರೆ ನನ್ ದುಡ್ಡು ಬರದೆ ಮನೆಗೆ ಸಾಮಾನು ತರಕ್ಕಾಗಲ್ಲ. ಏನ್ ಮಾಡೋ, ಸಾಮಾನು ತರೋದು ಅಷ್ಟೇ ಇಲ್ಲ, ಸಾಮಾನು ತರಬೇಕು, ಆ ಜೊತೆಗೆ ನಾಳೆಯಿಂದ ನೇಯ್ಗೆ ಮುಂದುವರಿಬೇಕಲ್ಲ, ಅದಕ್ಕೆ ನೂಲ್ ತರಬೇಕು, ನೂಲ್ ತರೋದಕ್ಕೂ ಆ ದುಡ್ಡನ್ನ ಉಪಯೋಗಿಸ್ಬೇಕು, ಅದು ಇರಲ್ಲ. ಆಮೇಲೆ ನಾಳೆಯಿಂದ ಕೆಲಸವೇ ಇಲ್ಲ, ನೂಲ್ ಇಲ್ಲದೆ ಇರೋ ಕೆಲಸ ಏನು, ಹೀಗೆ ಎಲ್ಲ ಇದಾಗ್ಬಿಡುತ್ತಲ್ಲ, ಏನ್ ಮಾಡೋದು ಅಂತ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಅದಕ್ಕೆ ಏನ್ ಯೋಚನೆ ಮಾಡ್ತೀಯ, ಪೂರ್ತಿ ಕೊಡಲ್ವಾ ಅಂತ ಅವನು ಕೇಳ್ತಾನೆ. ಅದಕ್ಕೆ ಸರಿ ಮನಸ್ಸು ಚೇಂಜ್ ಆಗ್ಬಿಡ್ತಾನೆ. ಆಯ್ತಪ್ಪ ಕೊಡ್ತೀನಿ ತಗೋ ಅಂತ ಹೇಳಿ ಪೂರ್ತಿ ಕೊಟ್ಬಿಡ್ತಾನೆ, ಅಷ್ಟನ್ನು ಕೊಟ್ಬಿಡ್ತಾನೆ. ಅವನು ಖುಷಿಯಾಗಿ ತಗೊಂಡ್ಬಿಟ್ಟು ಒಂಥರ ಆಶೀರ್ವಾದ ಮಾಡ್ತಾನೆ, ಒಳ್ಳೇದಾಗ್ಲಿಪ್ಪ ನನಗೆ ಅಂತ ಹೇಳ್ಬಿಟ್ಟು, ನಾನು ಯಾರು ಅಂತ ಗೊತ್ತಿಲ್ಲ ಆದ್ರೂ ಅವ್ನು ಕೇಳ್ದ ನೀನ್ ಕೊಟ್ಬಿಟ್ಟೆ ಏನು ಅಂತ ಹೇಳಿ ಆಶೀರ್ವಾದ ಮಾಡಿ ಅವನು ಹೊರಟ್ಬಿಡ್ತಾನೆ. ಇವ್ರೇನ್ ಮಾಡ್ದ, ಮಾರ್ಕೆಟ್ ಹೋಗೋ ಕೆಲ್ಸವಿಲ್ಲ, ಪದಾರ್ಥ ಹೊರಟೋಯ್ತು, ಮನೆಗೆ ಹೋದ್ರೆ ಅಮ್ಮ ಹತ್ರ ಬೈಸ್ಕೋಬೇಕು, ಅದು ಆಗಲ್ಲ. ಅದರಿಂದ ಎಲ್ಲೂ ಮನೆಗೆ ಹೋಗೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲೇ ಹೋಗಿ ಎಲ್ಲೋ ಒಂದ್ ಕಡೆ ಗಂಗಾ ತೀರದಲ್ಲಿ ಒಂದ್ ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಮನೆಗೆ ಬರಲಿಲ್ಲ. ಮನೇಲಿ ಇವ್ರು ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು, ಬರ್ಲಿಲ್ಲ ಅಂತ ಮಾರನೇ ದಿವಸ ಆಯ್ತು, 2 ದಿವಸ ಆಯ್ತು, ಮನೆಗೆ ಬಂದಿಲ್ಲ. ಅಯ್ಯೋ ಏನಾಯ್ತೋ ಹುಡ್ಕೋಕ್ ಹೋಗ್ತಾರೆ. ಹುಡುಕಿ ಮಾಡಿದ್ರೆ ಎಲ್ಲೂ ಸಿಕ್ಲಿಲ್ಲ ಇವನು. ಸರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿಂದ ಒಂದು ಗಾಡಿ ಬಂತು, ಎತ್ತಿನ ಗಾಡಿ ಒಂದು ಬಂತು, ದೊಡ್ಡ ಗಾಡಿ, ಸಾಮಾನುಗಳು ತುಂಬಿದೆ, ಮನೆಗೆ ಬೇಕಾಗಿರೋ ಸಾಮಾನುಗಳು ಅಷ್ಟು ತುಂಬಿದೆ. ಅದರಲ್ಲಿ ತುಂಬಿಸ್ಕೊಂಡು ಅದರಂತೆ ಬೇರೆ ಇವುಗಳೆಲ್ಲ ಇದೆ, ಒಂಥರ ಆಸ್ತಿ ತರಹ ಎಲ್ಲ ಇದೆ, ಇಟ್ಕೊಂಡು ಒಬ್ಬ ಬರ್ತಾ ಇದ್ದಾನೆ. ದಾರಿಯಲ್ಲಿ ಕೇಳ್ತಾ ಇದ್ದಾನೆ, ಇಲ್ಲಿ ಕಬೀರ್ ದಾಸರ ಮನೆ ಎಲ್ಲಿದೆ ಅಂತ. ಕಬೀರ್ ದಾಸರ ಕಬೀರ್ ಆಲಿ ಅಂತ ಒಬ್ಬ ಇದ್ದಾನೆ, ಇಲ್ಲೇ ಮನೆ ಇದೆ,
ಯಾತಕ್ಕೆ ಅಂತ ಕೇಳಿದ್ರೆ ಅವರೆಲ್ಲ ಕೇಳ್ತಾರೆ ಯಾತಕ್ಕೆ ಅಂತ. ಇಲ್ಲ ಈ ಸಾಮಾನೆಲ್ಲ ಅವ್ರ ಮನೆಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಅವನು ಬಡವ ಮನೆ ಅದು, ಅವನಿಗೆ ಇಷ್ಟೊಂದು ಸಾಮಾನ, ಅವ್ರ ಗಾಡಿ ದೊಡ್ಡ ಗಾಡಿ ತುಂಬಿದೆ ಅಷ್ಟು ಸಾಮಾನು, ಇದು ಸಾಮಾನ, ಇದು ಎಲ್ಲ ದಾರಿ ತಪ್ಪಿರ್ಬೇಕು, ನೀವು ಬೇರೆ ಯಾರನ್ನೋ ಕೇಳ್ತಾ ಇರ್ಬೇಕು, ನಾವು ಅಡ್ರೆಸ್ ತಪ್ಪು ಹೇಳ್ತೀವಿ. ಇಲ್ಲ ನೀವು ಹೇಳ್ತಾರೆ ಸರಿಯಾಗಿದೆ, ಕಬೀರ್ ದಾಸ್ ಮನೆ ಅದೇ ತಾನೆ ಅಂತೆಲ್ಲ ಹೇಳಿ ಇದ್ ಮಾಡ್ತಾರೆ. ಸರಿ ಏನಾದ್ರು ಮಾಡ್ಕೊಂತ ಇವ್ರು ಕಳ್ಸ್ಬಿಡ್ತಾರೆ. ಅಲ್ಲಿ ಮನೆ ಮುಂದೆ ಹೋಗಿ ಕಬೀರ್ ದಾಸ್ ಮನೆ ಇದೆ ತಾನೆ ಅಂತ ಕೇಳ್ತಾನೆ. ಅವ್ರ ಅಮ್ಮ ಬಂದ್ಬಿಟ್ಟು ಹೌದು ಕಬೀರ್ ಇಲ್ಲೇ ಇರೋದು ಅಂತ ಹೇಳ್ತಾಳೆ. ಅವಳಿಗೆ ಏನು ಅಂತ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಈ ಪದಾರ್ಥ ಎಲ್ಲ ಇಳಿಸ್ಕೊಳ್ಳಿ ನೀವು ಅಂತಾನೆ. ಅವ್ರಿಗೆ ಏನಪ್ಪಾ ಈ ಪದಾರ್ಥ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಮಗನ ಅವನು ತಗೊಂಬಂದ, ಏನೋ ಮಾರಾಟ ಮಾಡ್ದ, ಬಟ್ಟೆಗಳನ್ನ ಮಾರಾಟ ಮಾಡ್ದ, ಅದ್ರಲ್ಲಿ ತುಂಬಾ ದುಡ್ಡು ಬಂತು ಅದ್ರಲ್ಲಿ, ಯಾಕೆಂದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ದುಡ್ಡು ಬಂತು, ಅದ್ರಲ್ಲಿ ಸಾಮಾನುಗಳೆಲ್ಲ ತಗೊಂಡು ನನ್ನ ತಗೊಂಡೋಗಿ ಕೊಡು ಅಂತ ಹೇಳಿದಾನೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ವಲ್ಲ, ಎಷ್ಟೊಂದು ದುಡ್ಡು ಬರೋ ಅಷ್ಟು ಇದು ಬಟ್ಟೆ ತಗೊಂಡು ಹೋಗಿರ್ಲ್ವಲ್ಲ, ಬರೋ ಚಾನ್ಸ್ ಇಲ್ವಲ್ಲ, ಅದರಿಂದ ಏನೇನು ತಪ್ಪು ಅಡ್ರೆಸ್ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ, ಬೇರೆ ಕಡೆ ಹೋಗು ಅಂತ ಹೇಳಿ ಅವಳು ಹೇಳ್ತಾಳೆ. ಇಲ್ಲ ಸರಿಯಾಗಿದೆ ನೀವು ಹೇಳಿದ್ದು, ನಂಗೊಂದು ಗುರ್ತಲ್ಲ ಹೇಳ್ತಾಳೆ, ಮಗನ್ ಗುರ್ತಲ್ಲ ಎಲ್ಲ ಸರಿಯಾಗಿದೆ. ಸರಿ ಹಾಗೆ ಬೇರೆ ಅವಳಿಗೆ ದಾರಿ ಗೊತ್ತಿಲ್ಲ. ಸರಿ ಏನೋ ಮನೆಗೆ ಬಂತಲ್ಲ ಅಂತ ಹೇಳಿ ಎಲ್ಲ ಇಳಿಸ್ಕೊಂಡ್ಬಿಡ್ತಾಳೆ. ಇಳಿಸ್ಕೊಂಡ್ಬಿಟ್ಟು ಕೇಳ್ತಾಳೆ, ಅದ್ ಸರಿ ಮಗನ್ ನೋಡ್ದೆ ಅಂತ ಹೇಳಿದ್ಯಲ್ಲ, ಅವ್ನ್ ಕೊಟ್ಟ ಅಂತ ಹೇಳಿದ್ರೆ, ಅವ್ನು ಎಲ್ಲಿದ್ದಾನೆ ಈಗ, ಮನೆಗೆ ಬಂದಿಲ್ಲ, ಅವ್ನು 2 ದಿವಸ ಆಯ್ತು ಅಂತಾರೆ. ಅದಕ್ಕೆ ಅಯ್ಯೋ ಅವನು ಬರ್ತಾನೆ, ಅಲ್ಲಿ ಒಂದು ಗುಹೆ ಇದೆಯಲ್ಲ ನದಿ ತೀರದಲ್ಲಿ, ಅಲ್ಲಿ ಕೂತಿದ್ದಾನೆ, ಬರ್ತಾನೆ ಅವನು ಇವತ್ತು ಅಂತ ಹೇಳ್ಬಿಡ್ತಾನೆ. ಸರಿ ಏನ್ ಮಾಡ್ತಾ, ಅಷ್ಟು ಕ್ಲೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹುಡುಕಿರ್ತಾರೆ, ಪಾಪ ಸಿಕ್ಕಿಲ್ವಲ್ಲ, ಕ್ಲೂ ಸಿಕ್ತಲ್ಲ ಅಂತ ಹೇಳಿ ಎಲ್ಲ ಓಡ್ತಾರೆ. ಅಮ್ಮ ಅಪ್ಪ ಇಬ್ರು ಹೋಗಿ ನೋಡ್ತಾರೆ, ಅಲ್ಲೇ ಇರ್ತಾನ. ನೋಡಿದಾಗ ಒಂದ್ ಕತೆ ಎಲ್ಲ ಹೇಳ್ತಾನೆ, ಹೀಗೆಲ್ಲ ಸಾಮಾನೆಲ್ಲ ಸಾಮಾನು ಬಂತ, ಎಲ್ಲಿ ಬಂತು, ಯಾರು ಕೊಟ್ರು, ಅಯ್ಯೋ ನೀನೇ ಕೊಟ್ಟು ಕಳಿಸ್ತೆ ಅಂತ ಹೇಳ್ದ ಅವನು ಅಂತ. ಇಲ್ವಲ್ಲ, ನಾನು ಮಾರಾಟನೇ ಮಾಡ್ಲಿಲ್ಲ ನನಗೆ ಅಂತ ಹೇಳಿ, ಏನಾಯ್ತು ಬಟ್ಟೆ ಅಂತೆಲ್ಲ ಕತೆ ಹೇಳ್ತಾರ. ಒಬ್ಬ ವೃದ್ಧ ಮನುಷ್ಯ ಬಂದ, ಸಾಧು ಬಂದ, ಅವನು ಕೊಟ್ಬಿಟ್ಟೆ ನಾನು ಬಟ್ಟೆ, ಅದೇನು ಮಾರಾಟ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಯಾರಿದು ಅಂದಾಗ ಒಂದು ಕ್ಷಣದಲ್ಲಿ ಅವನಿಗೆ, ಓಹೋ ನಾನು ರಾಮ ಅಂತ ಹೇಳ್ತಾ ಇದ್ನಲ್ಲ, ಆ ರಾಮನೇ ಬಂದಿದ್ನೋ ಏನೋ, ಆ ವೃದ್ಧ ಸಾಧು ಬಂದವನು ಅವನೇ ರಾಮನೇ ಆವೇಶದಲ್ಲಿ ಬಂದೋ ಏನೋ ಅಂತ ಒಂದು ಫ್ಲಾಶ್ ಆಗ್ಬಿಡುತ್ತೆ ಅವನಿಗೆ. ಹಾಗಾದ್ರೆ ನಾನು ಕೊಟ್ಟು ಕಳಿಸಿ ನಾನೇನು ಕಳಿಸ್ಲಿಲ್ವಲ್ಲ, ಹಾಗಾದ್ರೆ ಅವನೇ ಏನೋ ಮಾಡಿದ್ದಾನೆ ಕೆಲಸ, ಅವಂದೇ ಇದು ಪದಾರ್ಥ ಅಲ್ಲ ಅಂತ ಹೇಳಿ ಮನೆಗೆ ಬೇಗ ಬರ್ತಾನೆ. ಮನೆಗೆ ಬಂದಾಗ ಸಾಮಾನುಗಳು ತುಂಬಿದೆ ಮನೆಯಲ್ಲಿ. ಇಲ್ಲ ಇದೆಲ್ಲ ರಾಮನ ಪದಾರ್ಥ, ಇದು ನಮ್ದಲ್ಲಮ್ಮ, ಇದೆಲ್ಲ ಕೊಟ್ಬೇಡ ಅಂತ ಹೇಳಿ ಅವನು ಎಷ್ಟು ವೈರಾಗ್ಯ ನೋಡಿ ಅವನಿಗೆ, ನಾವು ಇಟ್ಕೋಬಾರ್ದು ಅಂತ. ಆದ್ರೆ ಒಂದ್ ದೃಷ್ಟಿಯಿಂದ ರಾಮ ಕಳಿಸಿದ್ದು ಪ್ರಸಾದ ಅಂತ ಇಟ್ಕೋಬಹುದಾಗಿತ್ತು, ಆದ್ರೆ ಅವನು ನಾವು ಸಂಪಾದನೆ ಮಾಡಿದ್ದಲ್ಲ ಇದು, ಆದ್ರಿಂದ ನಾವು ಇಟ್ಕೋಬಾರ್ದು ಅಂತ ಹೇಳಿ ಅವನು ಕೊಟ್ಬಿಡ್ಬೇಕು ಅಂತ. ಅವಳಿಗೆ ಇಷ್ಟ ಇಲ್ಲ, ಅವನ ತಾಯಿಗೆ ಇಲ್ಲ ಇರ್ಲಿ, ಅವ್ನು ಕೊಟ್ಟಿದ್ದಾನೆ ರಾಮ ಕಳಿಸಿದ್ದು ಅಂತ ಹೇಳಿ, ಯಾವಾಗ ರಾಮ ಬೇಕಾಗಿತ್ತು, ಅದ್ರಿಂದ ಇಟ್ಕೊಳ್ಳ ಅಂತಾಳೆ. ಇವನು ಕೇಳಲ್ಲ, ಇಲ್ಲ ಅಂತ ಹೇಳಿ ಅಲ್ಲಿದ್ದು ಬಡ ಬಗ್ಗರು ಎಲ್ಲರನ್ನೂ ಕರೆದು ಬಿಟ್ಟು ನೈನ ನಿಲ್ಸಿ ಅಷ್ಟು ಜನಕ್ಕೂ ಎಲ್ಲಾನು ಹಂಚ್ಬಿಡ್ತಾನೆ. ಇವಳು ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾಳೆ, ಅದು ಬಿಟ್ಟು ಬಾಕಿ ಎಲ್ಲ ಅವನು ಹಂಚ್ಬಿಡ್ತಾನೆ ಪೂರ್ತಿ. ಅಷ್ಟೇ ಅಲ್ಲ, ಅವನ ನಾಣ್ಯಗಳೆಲ್ಲ ಇರುತ್ತೆ, ದುಡ್ಡೆಲ್ಲ ಇರುತ್ತೆ, ಅದನ್ನು ಹಂಚಿಬಿಡ್ತಾನೆ. ಇದೆಲ್ಲ ನಮ್ದಲ್ಲ, ರಾಮನ ಪುತ್ರ, ಇದು ರಾಮಂದು, ಅವನ್ ಬಡವರಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಕೊಟ್ಬಿಡ್ತಾನೆ. ಅಷ್ಟೇ ಅಲ್ಲ, ಇವನು ಮುಂದೆ ಇವನು ಮಾಡ್ಬೇಕಲ್ಲ, ನೇಯ್ಗೆ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಬೇಕಾಗಿರೋ ಉಪಕರಣಗಳೆಲ್ಲ ಇರುತ್ತೆ, ಅದನ್ನು ಗಾಡಿಯಲ್ಲಿ ತಂದಿರ್ತಾನೆ, ಅದನ್ನು ಕೊಟ್ಬಿಡ್ತಾನೆ, ಯಾವುದು ಬೇಡ ಅಂತ. ಹಂಗಾಗಿ ಎಲ್ಲ ಮುಗೀತು. ಅಂದ್ರೆ ಅವನ ಮಟ್ಟ, ವೈರಾಗ್ಯದ ಮಟ್ಟ ಎಷ್ಟು ಮಟ್ಟಿಗಿತ್ತು ಅನ್ನೋದು ಗಮನಿಸುವಂತ ಒಂದು ಎಪಿಸೋಡ್ ಆಗುತ್ತೆ ಇದು, ಅಂತ ಕಬೀರ ಅವನು ಅಂತೇಳಿ. ಇದಾಯ್ತು. ಮುಂದಕ್ಕೆ ಇನ್ನು ಅವನಿಗೆ ಬೇಡ ಅಂತ ಅನಿಸ್ಬಿಡುತ್ತೆ, ಇನ್ನು ಸಾಕು, ನೇಯ್ಗೆ ಕೆಲಸ ನಾನು ಮಾಡಲ್ಲ, ರಾಮ ಜಪ ರಾಮ ಧ್ಯಾನ ಮಾಡ್ತಾ ಇರೋಣ ಅಂತ ಅನ್ಸುತ್ತೆ. ಹಾಗೆ ಒಂದ್ ಸ್ವಲ್ಪ ದಿವಸ ಕಾಲ ಕಳೆಯುತ್ತೆ. ಆಮೇಲೆ ವಯಸ್ಸಾಗಿರೋದ್ರಿಂದ ಅವನಿಗೆ ಇದು ಮಾಡ್ತಾರೆ, ವಿವಾಹ ಮಾಡ್ತಾರೆ. ವಿವಾಹ ಮಾಡಿದಾಗ ಒಬ್ಳು ಒಳ್ಳೆ ಹುಡುಗಿನೇ ಸಿಗ್ತಾಳೆ ಅವನಿಗೆ, ಲಾಯ್ ಅಂತ ಅವಳ ಹೆಸರು. ಅವಳ ತಂದೆ ಸೂಫಿ ಸೈಂಟ್ ಆ ಕಡೆಯವರು, ಅದರಿಂದ ಅವಳಿಗೆ ಒಳ್ಳೆ ಸಂಸ್ಕಾರ ಇರುತ್ತೆ ಅವಳಿಗೂ. ಇವನಿಗೆ ಅನುಗುಣವಾಗಿ ಅವಳು ಇರ್ತಾಳೆ, ತುಂಬಾ ಸಹಾಯಕಳಾಗಿ ಇರ್ತಾಳೆ. ಅವ್ರಿಗೆ 2 ಮಕ್ಕಳಾಗುತ್ತೆ, ಒಬ್ಬ ಹುಡುಗ ಒಬ್ಬ ಹುಡುಗಿ. ಹುಡುಗನ ಹೆಸರು ಕಮಾಲ್ ಅಂತ, ಹುಡುಗಿ ಹೆಸರು ಕಮಾಲಿ ಅಂತ, ಆ ತರ ಹೆಸರು. ಆ ಕಮಾಲ್ನ ಕತೆ ಒಂದಿದೆ, ಅದ್ರ ಮುಂದೆ ಹೇಳ್ತೀನಿ ಯಾವಾಗ್ಲಾದ್ರು. ಅವನ ಹುಡುಗನು ಕೂಡ ತಂದೆ ಹಾಗೆ ಇದ್ ಮಾಡ್ತಾನೆ, ತುಂಬಾ ರಾಮ ಭಕ್ತಿ ಎಲ್ಲ ಇರುತ್ತೆ.
ಅವನು ಕೂಡ ಹಾಗೆ ಬೆಳಿತಾನೆ. ಹೀಗೆ ಇದರ ಜೊತೆಗೆ ರಾಮ ಭಕ್ತಿ ಅನ್ನೋದು ಮಾತ್ರ ಚೆನ್ನಾಗಿ ಬೆಳೀತಾ ಇರುತ್ತೆ. ಬೆಳೆದು ಬೆಳೆದು ಅವನು ರಾಮನ ಒಂದು ಇದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಅವನ ರಾಮನಾಮ ಸ್ಮರಣೆ ಜಪ ಮಾಡ್ತಾ ಇರ್ತಾನೆ. ಮಾಡೋದು ಹೇಗೆ ಅಂತ ಹೇಳಿ ಮನೇಲಿ ಮಾಡೋದು ಅಷ್ಟೇ ಇಲ್ಲ, ಬೀದಿಲಿ ಹೋಗ್ತಾ ಎಲ್ಲ ಮಾಡ್ತಾ ಇರ್ತಾನೆ. ಒಂಥರ ಹಿಂದೆ ಹಿಡಿದಿಲ್ಲ ಕೃಷ್ಣ ಚೈತನ್ಯ ಇರ್ತಾರ, ಇವನ್ ಪಾಟ್ ರಾಮ 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 ಅಂತ ಹೇಳ್ಕೊಂಡು ಕುಣಿದಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಭಕ್ತಿಯನ್ನು ನೋಡಿ ಎಲ್ಲರೂ ಇವನ್ ಜೊತೆ ಹಿಂದೆ ಬರಕ್ ಶುರು ಮಾಡ್ತಾರೆ. ಇದರಲ್ಲಿ ಎರಡು ತರಹ ಬರ್ತಾರೆ, ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಮುಸಲ್ಮಾನರು ಇವನು ಮುಸ್ಲಿಂ ಅಂತ ಹೇಳಿ ಅವನ ಅನುಯಾಯಿಯಾಗಿ ಬರ್ತೀವಿ ಅಂತ ಹೇಳಿ ಅವ್ರು ಬರ್ತಾರೆ. ಹಿಂದೂಗಳು ರಾಮರಾಮ ಅಂತ ಹೇಳ್ತಾರೆ ಅಂತ ಹೇಳಿ ಅವ್ರು ಬರ್ತಾರೆ. ಎಲ್ಲ ಸೇರ್ಕೋತಾರೆ, ಮಾಡ್ತಾನೆ. ಇದು ಅನುಯಾಯಿಗಳಾಗಿ ಬರೋ ಗುಂಪು ಅಂತಾದ್ರೆ, ಇನ್ನೊಂದು ಗುಂಪು ಶತ್ರುಗಳ ತರ ಕೆಲಸ ಮಾಡ್ತಾರೆ. ಹಿಂದೆ ಹೇಳಿದಾಗೆ ಇವನ್ಗೆ ಮುಸಲ್ಮಾನ ಆಗಿ ಸುಮ್ನೆ ರಾಮ ರಾಮ ಅಂತ ಹೇಳ್ತಾನಲ್ಲ ಇವನು, ಇದು ಸರಿಯಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಎಲ್ಲರನ್ನು ಸೇರಿಸ್ಕೊತಾ ಇದ್ದಾನೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಸೇರಿಸ್ಬಿಡ್ತಾ ಇದ್ದಾನೆ ಅಂತ ಹೇಳಿ ಇಷ್ಟಪಡದೆ ದ್ವೇಷಿಗಳಾಗಿರೋರು ಒಂದು ಗುಂಪು. ಹಾಗೇನೆ ಮುಸಲ್ಮಾನರ ಕಡೆ ಕೆಲವು ದ್ವೇಷಗಳಿದ್ದಾರೆ. ಅವ್ರು ಯಾತಕ್ಕೆ ದ್ವೇಷಿಸ್ತಾರೆ ಅಂತ ಹೇಳಿದ್ರೆ, ಮುಸಲ್ಮಾನಾಗಿ ಇವನು ರಾಮರಾಮ ಅಂತ ಹೇಳ್ತಾನೆ, ಅವನ ಹಿಂದೂ ಆಚಾರ್ಯರ ಶಿಷ್ಯ ಅಂತ ಹೇಳ್ಕೊತಾನೆ. ಅಂದ್ರೆ ಇದೆಂತದ್ದು ಇದೆಲ್ಲ ಕಲಸ ಮೇಲೋಗರೆ ಮಾಡ್ತಾ ಇದ್ದಾನೆ ಇವನು, ಅದ್ ಸರಿಯಲ್ಲ ಅಂತ ಹೇಳಿ ತುಂಬಾ ಇದು ಮಾಡ್ತಾರೆ. ಮಾಡಿ ಕೊನೆಗೆ ಏನ್ ಮಾಡ್ತಾರೆ, ದೊಡ್ಡ ಇಶ್ಯೂ ಆಗಿ ಇದನ್ನ ಅವನಿಗೆ ಸರಿಯಾಗಿ ಮಾಡಕ್ಕೂ ಬಿಡಲ್ಲ, ಕೋಲ್ ತಗೊಂಡ್ಬಂದು ಹೊಡೆಯೋ ಅಷ್ಟು ದಾರಿಯಲ್ಲೇ ಹೊಡೆಯೋ ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ. ಒಂದ್ ಕಡೆ ಮುಸಲ್ಮಾನರು ಹೊಡಿತಾರೆ, ಇವ್ರುಗಳು ಇವ್ರು ಸಹಿಸಕ್ಕಾಗದೆ ಹಿಂದೂಗಳು ನೋಡ ರಾಜನಿಗೆ ಇದು ಹೇಳ್ಬಿಡ್ತಾರೆ, ದೂರ ಹೇಳ್ಬಿಡ್ತಾರೆ, ಹೀಗ್ ಮಾಡ್ತಾ ಇದ್ದಾನೆ ಇವನು ಅಂತ, ಎಲ್ಲ ಕೆಡಿಸ್ತಾ ಇದ್ದಾನೆ ನಮ್ಮ ಪದ್ಧತಿಗಳು ಟ್ರೆಡಿಷನ್ಸ್ ಎಲ್ಲ ಅಂತೆಲ್ಲ ಹೇಳಿ ಇದ್ ಮಾಡ್ತಾರೆ. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಅವನು ಕರ್ಕೊಂಬನ್ನಿ ಇಲ್ಲಿ ಅಂತಾರೆ. ಸರಿ, ಅವನ್ನ ಕರ್ಕೊಂಡು ಹೋಗ್ತಾರೆ, ಕಬೀರ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಅವನೇನು ಯೋಚನೆ ಮಾಡಲ್ಲ, ಇನ್ನ ರಾಜ ಆಸ್ಥಾನಕ್ಕೆ ಬರ್ಬೇಕು, ರಾಜ ಹೇಳಿದಾರೆ, ಆಜ್ಞೆ ಇದೆ ಅಂತ ಹೇಳಿದ್ರೆ, ನಾನೇನ್ ತಪ್ಪು ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ, ಅದೆಲ್ಲ ಅಲ್ಲಿ ಬಂದು ವಿಚಾರಿಸು ಅಂತಾರೆ. ಆಯ್ತು, ಕರ್ಕೊಂಡು ಹೋಗಿ ಕೈ ಹೀಗೆ ನಿಲ್ತಾನೆ. ಅವರು ಏನು ಸ್ವಲ್ಪನೂ ಭಯ ಪಡಲ್ಲ, ಧೈರ್ಯವಾಗಿರ್ತಾನೆ. ಮತ್ತೆ ತುಂಬಾ ಸಾತ್ವಿಕ, ಅವನ್ ಮಾತಿನಲ್ಲೂ ಅಷ್ಟೇ ತುಂಬಾ ಸತ್ವಗುಣ ಪ್ರಧಾನನಾಗಿ ತುಂಬಾ ಸಾತ್ವಿಕನಾಗಿ ಮಾತಾಡ್ತಾನೆ. ಕೋಪ ಆವೇಶಗಳು ಏನೂ ಇರಲ್ಲ. ಎಂಥ ಒಂದು ಕಷ್ಟ ಸ್ಥಿತಿಯಲ್ಲೂ ಕೂಡ ಬೈತಾರೆ, ಹೊಡಿತಾರೆ ಅಂದ್ರೆ ವಾಪಸ್ ಅವ್ರನ್ನ ಬೈಯಲ್ಲ, ಹೊಡೆಸ್ಕೋತಾನೆ. ಆದ್ರೆ ಏನೋ ಅವ್ರನ್ನ ಬೈಯಲ್ಲ, ಇದ್ ಮಾಡಲ್ಲ, ಅವ್ರ ಮೇಲೆ ಇವನ್ ಮತ್ತೆ ಕೈ ಮಾಡಲ್ಲ. ಆತರ ತುಂಬಾ ಸತ್ವಗುಣ ಪ್ರಧಾನನಾಗಿ ಇರ್ತಾನೆ ಅವನ. ರಾಮ್ ಭಕ್ತ ಅಷ್ಟೇ, ಏಟು ಬಿದ್ದಾಗ ರಾಮ ರಾಮ ಅಂತ ಹೇಳ್ತಾನೆ ಅಷ್ಟೇ, ಅದನ್ನ ತಗೋತಾನೆ ಅಂತ ಒಂದು ಭಕ್ತನಾಗಿರ್ತಾನೆ. ಸರಿ, ರಾಜ ಮುಂದೆ ತಗೊಂಡೋಗಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಮಂತ್ರಿ ಅವನ ರಾಜ ಕೂತಿರ್ತಾರೆ, ಮಂತ್ರಿ ಸಭೆನಲ್ಲೆಲ್ಲ ಪ್ರಶ್ನೆ ಮಾಡ್ತಾನೆ, ಏನು ಹೀಗೆ ನೀನ್ ಮಾಡ್ತಿರೋ ತಪ್ಪು ಕೆಲಸ ಮಾಡ್ತೇನೆ. ನಾನೇನ್ ತಪ್ಪು ಕೆಲಸ ಮಾಡಿದೆ ಸ್ವಾಮಿಗಳೇ ಅಂತಾನೆ. ಅದಕ್ಕೆಲ್ಲ ನೀನು ರಾಮ ರಾಮ ಅಂತ ಹೇಳಿ ಎಲ್ಲ ಇದ್ ಮುಸಲ್ಮಾನ ಆಗಿ ಇದ್ ಮಾಡ್ತೀಯ ಅಂತ. ಹೌದು, ಮುಸಲ್ಮಾನ ರಾಮರಾಮ ಅಂತಾನೆ ಹೇಳ್ತಾನೆ, ಅದು ತಪ್ಪೇನಿದೆ ಅಂತಾನೆ. ಅದಕ್ಕೆ ಮುಸಲ್ಮಾನ ಆಗಿ ಹೇಳ್ಬೋದ, ಆ ರಾಮನಿಗೆ ಯಾರಾದ್ರೆ ಎಲ್ಲವೂ ಅವನು ದೇವರವನು, ದೇವರನ್ನ ಯಾರು ಪೂಜೆ ಮಾಡಿದ್ರೆ ತಪ್ಪಾಗತ್ತೆ, ಪೂಜೆ ಮಾಡದೇ ಇದ್ರೆ ತಪ್ಪಾಗತ್ತೆ ಅಷ್ಟೇ ಹೊರತು ಮಾಡಿದ್ರೆ ಏನು ತಪ್ಪಾಗಲ್ಲ ಅಂತ ಧೈರ್ಯವಾಗಿ ಮಾತಾಡ್ತಾನೆ. ಅದಕ್ಕೆಲ್ಲ ಇಲ್ಲ, ಇದಕ್ಕೇನ್ ಶಿಕ್ಷೆ ಗೊತ್ತಾ, ನೀನು ಒಂಥರ ಕಲಸ ಮೇಲೆ ಹೋಗ್ರ ಮಾಡ್ತಾ ಇದೀಯಾ, ಎಲ್ಲ ಮಿಕ್ಸಪ್ ಮಾಡ್ತಿದ್ಯಾ, ಹಿಂದೂಗಳು ಮುಸ್ಲಿಂಗಳು ಎಲ್ಲ ಇದ್ ಮಾಡ್ತಾ ಇದೀಯಾ, ಒಂಥರ ನಮ್ ಕುಲಧರ್ಮ ಎಲ್ಲ ನಾಶವಾಗ್ತಾ ಇದೆ ಅಂತ ಏನೇನೋ ಅವನು ಹೇಳ್ತಾನೆ. ಏನೂ ನಾಶವಾಗ್ತಿಲ್ಲ, ಇನ್ಫ್ಯಾಕ್ಟ್ ಎಲ್ಲ ಒಂದು ಬಾಂಧವ್ಯ ಉಂಟಾಗ್ತಾ ಇದೆ. ಇಬ್ರು ಜಗಳ ಆಡ್ತಿರೋರ್ನ ಜಗಳ ಆಡಬೇಡಿ, ಎಲ್ಲ ಒಟ್ಟಿಗೆ ಇರಿ ಅಂತ ಹೇಳಿ ಇದ್ ಮಾಡ್ತಾ ಇದ್ದೀನಿ. ಇಬ್ರು ಬರ್ತಾ ಇದ್ದಾರೆ, ಅವರೇ ಸ್ವಂತ ನಾನೇನ್ ಬನ್ನಿ ಅಂತ ಹೇಳಿ ಕರೀತಾ ಇಲ್ಲ, ಹೇಳಿದಾಗ ಅವರುಗಳೇ ಬರ್ತಾ ಇದ್ದಾರೆ ಅಂತೆಲ್ಲ ಸಮಾಧಾನಕರವಾಗಿ ಇವ್ರು ಮಾತಾಡ್ತಾನೆ. ಅದಕ್ಕೆ ನೋಡು, ಇದಕ್ಕೆಲ್ಲ ಹೀಗೆಲ್ಲ ಮಾಡಿದ್ರೆ ಶಿಕ್ಷೆ ಆಗ್ಬಿಡುತ್ತೆ ನನಗೆ. ಏನ್ ಶಿಕ್ಷೆ ಕೊಡ್ತೀರಾ ಅಂತ ಕಾಮ ಕೇಳ್ತಾನೆ. ನಾಲಿಗೆ ಸೀಳ್ತೀವಿ ಅಂತ ಹೇಳ್ತಾನೆ. ನಾಲಿಗೆ ಸೀಳ್ತೀರಾ? ಹಾಗಾದ್ರೆ ರಾಮ ಅಂತ ಹೇಳಿದ್ದಕ್ಕೆ ನಾಲಿಗೆ ಸೀಳ್ತೀರಾ? ಆ ರಾಮ ನಾಲಿಗೆ ಸೀಳಿದ್ರೆ ಹೃದಯದಲ್ಲಿ ಬಂದು ಕೂತ್ಕೊಡ್ತಾನೆ, ಅವಾಗ ಏನ್ ಮಾಡ್ತೀರಾ ಅಂತಾನೆ. ಅದಕ್ಕೆ ಹೃದಯನೇ ಕಟ್ ಮಾಡ್ಬೇಕಾಗತ್ತೆ ಅಂತಾನೆ. ಹೌದು, ನನ್ನ ಹೃದಯ ಕಟ್ ಮಾಡಿದ್ರೆ ನಿಮ್ ಹೃದಯಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾನೆ ಅವನು ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿರ್ತದ ಹೇಳಿದಾಗ ಇವನಿಗೆ ಕಾಬಿಕೆ ಆಗ್ಬಿಡ್ತಾನೆ. ಅಲ್ಲಿ ಸಭೆಯಲ್ಲೆಲ್ಲ ನಗಕ್ ಶುರು ಮಾಡ್ಬಿಡ್ತಾರೆ. ಇವನಿಗೆ ಮುಂದಕ್ಕೆ ಏನ್ ಹೇಳೋದು ಗೊತ್ತಾಗಲ್ಲ. ರಾಜ ಇದೆಲ್ಲ ನೋಡ್ತಾ ಇದ್ಬಿಟ್ಟು, ಇಲ್ಲಪ್ಪ ನೀನ್ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ತೀರ್ಪು ಕೊಟ್ಬಿಡ್ತಾರೆ ಅವರು. ನೀನ್ ಮಾಡ್ತಿರೋದು ಸರಿಯಾಗಿದೆ, ಏನು ತಪ್ಪಿಲ್ಲ, ರಾಮ ಜಪವನ್ನು ಯಾರು ಬೇಕಾದ್ರೂ ಮಾಡಬಹುದು, ನೀನ್ ಹಾಗೆ ಮಾಡಿ ಎಲ್ಲರನ್ನು ಒಟ್ಟಿಗೆ ಸೇರಿಸ್ತಾ ಇದೀಯ, ಒಳ್ಳೆ ಕೆಲಸ, ನೀನ್ ಮಾಡು, ನಿಮ್ ಬಿಡಿಸಿ ಅವನ್ನ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಟ್ಬಿಡ್ತಾನೆ. ಹಾಗೆ ಒಂದ್ ಒಳ್ಳೆ ಇದಾಗತ್ತೆ ಅಂತ.
ದೋಹೆಗಳು ಅಂತ ಹೇಳಿದ್ನಲ್ಲ, ಅದರ ದೋಹೆ ತುಂಬಾ ಮಾಡ್ತಾನೆ. ಇವ್ನು ನೋಡಿದ್ದೆಲ್ಲ ಹಾಗೆ ಹೇಳ್ತಾನೆ. ಗುರುಭಕ್ತಿ ತುಂಬಾ ಇರುತ್ತೆ ಕಬೀರ್ಗೆ. ಕಬೀರ್ ಗುರುಭಕ್ತಿ ಅಂತೂ ಹೇಳಕ್ಕಾಗಲ್ಲ, ಅಪಾರವಾದ ಭಕ್ತಿ. ಒಂದು ಕಡೆ ಹೇಳ್ತಾನೆ, ತುಂಬಾ ಪ್ರಸಿದ್ಧವಾದದ್ದು ಹೇಳ್ತಾನೆ, ಗುರು ಗೋವಿಂದ ದೋನೋ ಕಡೆ ಕಾಕೆ ಲಾಗು ಬಾಯಿ, ಬಲಿಹಾರಿ ಗುರು ಆಪ್ನೋ ಗೋವಿಂದ ದಿಯೋ ಬತಾಯ್ ಅಂತ. ಗುರು ಗೋವಿಂದ ದೋನೋ ಕಡೆ, ಗುರು ಮತ್ತು ಗೋವಿಂದ ದೇವರು ಇಬ್ರು ಒಂದ್ ಕಡೆ ಮುಂದೆ ಬಂದು ನಿಂತ್ಕೊಂಡ್ರೆ ಯಾರಿಗ್ ಮೊದ್ಲು ನಮಸ್ಕಾರ ಮಾಡ್ತೀಯಾ ಅಂತ. ಗುರುಗ್ ಮಾಡ್ತೀಯಾ, ದೇವ್ರಿಗೆ ಮಾಡ್ತೀಯಾ ಅಂತ. ಸಾಮಾನ್ಯವಾಗಿ ದೇವ್ರಿಗೆ ಮಾಡ್ಬಿಡ್ತಾರೆ, ದೇವರೇ ಸಿಕ್ಕಿದ್ದಾಗ ಮಾಡ್ಬಿಡದ ಅಂತ. ಹಾಗೆ ಮಾಡಬಾರ್ದು ನೋಡು. ಹಾಗಿದ್ದಾಗ ಗುರುವಿಂದ ತಾನೇ ಗೋವಿಂದ ನಿಮಗೆ ದರ್ಶನ ಆಗಿದ್ದು. ಗುರು ಇಲ್ದೆ ಹೋಗಿದ್ರೆ ಗೋವಿಂದ ಹೇಗ್ ಸಿಕ್ತಿದ್ದ? ಅದನ್ನ ಮೊದ್ಲು ಗುರುಗ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾನೆ. ನಾನು ಗುರುವಿಗೆ ಮಾಡ್ತೀನಿ ಅಂತ ಹೇಳಿ ಅವನೇ ಶ್ರೇಷ್ಠನಾದವನು. ಬಲಿಹಾರಿ ಗುರು ಆಪ್ನೋ ಗೋವಿಂದ ದಿಯೋ ಬತಾಯ್ ಅಂತ ಹೇಳಿ ಹೇಳ್ತಾನೆ. ತುಂಬಾ ಪ್ರಸಿದ್ಧವಾದ್ದು. ಗುರುಭಕ್ತಿ ತುಂಬಾ ಇದೆ ಕಬೀರ್. ಮತ್ತೊಂದು ಹೇಳ್ತಾನೆ ಗುರುವಿನ ಬಗ್ಗೆ ಹೇಳುವಾಗ, ಇಹತ್ತಾನೆ ವಿಷಕಿ ಬೇಲ್ಶಿ ಬೇಲ್ರಿ, ಇಹ ತನು ವಿಷಕಿ ಬೇಲರಿ, ಈ ತನು ವಿಷಮಯವಾಗಿದೆ ಅಂತ. ಈ ಶರೀರವೆಲ್ಲ ವಿಷಮಯವಾಗಿದೆ. ಆದ್ರೆ ಗುರು ಅಮೃತಕ್ಕಿ ಖಾನ್, ಅಮೃತದ ಘನಿಯಾಗಿದ್ದಾನೆ ಗುರು ಅಂತ ಹೇಳಿ ಇದೆ. ಹಾಗಿರೋದ್ರಿಂದಲೇ ಶೀಶ್ ದಿಯೋ ಜೋ ಗುರು ಮಿಲೆ, ಗುರು ಸಿಕ್ಕಿದಾಗ ಶೀಶ್ ದಿಯೋ, ನಿನ್ನ ಶಿರಸ್ಸನ್ನೇ ಕೊಟ್ರೆ ಅವನಿಗೆ. ಶಿರಸ್ಸನ್ನು ಕೊಡೋದು ಅಂತ ಹೇಳಿ ಶಿರಸ್ಸೆಲ್ಲ ಪೂರ್ತಿ ಅವನಿಗೆ ಅರ್ಪಣೆ ಮಾಡು ಅಂತ. ಶರಣಾಗತಿ ಅಂತ ಹೇಳ್ತೀವಲ್ಲ, ಆ ತತ್ವ ಒಂದ್ ತರಹ ಇಲ್ಲಿ ಬರ್ತಾ ಇದೆ. ಆ ಪದ ಬಳಸದೇ ಇದ್ರು ಅದು ಕಾಣ್ತಾ ಇದೆ. ಹಾಗ್ ಮಾಡ್ಬಿಟ್ರೆ ತೋಬಿ ಸಸ್ತಾನ್ ಜಾನ್. ಹಾಗ್ ಮಾಡಿದ್ರೆ ಇವನ್ ಡೀಲು, ನೀನ್ ನನಗ್ ಕೊಟ್ರೆ ನಾನ್ ನಿನ್ಗೆ ಏನ್ ಕೊಡ್ಬೇಕು, ನೀನ್ ಶಿರಸ್ಸೇ ಕೊಟ್ರೆ ಗುರು ತಾನು ಬಂದ್ಬಿಡ್ತಾನೆ, ನಿನ್ನ ಹತ್ರ ಬಂದ್ಬಿಡ್ತಾನೆ ಅಂತ. ಇದೊಂದು ಡೀಲ್ ಅಲ್ಲ, ಎಂಥ ಚೀಪ್ ಡೀಲ್ ಇದು, ಚೀಪ್ ಆಗೋಯ್ತು. ನೀನು ಎಂಥ ದೊಡ್ಡ ಪದಾರ್ಥ ಕೊಡ್ತೀಯ, ಅವನ ಸುಲಭವಾಗಿ ತನ್ನನ್ನೇ ಕೊಟ್ಬಿಡ್ತಾನಲ್ಲ, ನೀನು ಅವನಿಗೆ ಸಮರ್ಪಣೆ ಮಾಡ್ಕೋಬೇಕು ಅನ್ನೋದನ್ನ ಈ ಭಾಷೆಯಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾನೆ. ಈ ತರ ಅನೇಕ ಇದೆ. ಇದನ್ನ ಕಬೀರ್ ದೋಹೆಗಳನ್ನ ನಮ್ಮ ಪುರುಷೋತ್ತಮಾನಂದಜಿ ಇದೆಲ್ಲ ರಾಮಕೃಷ್ಣಾಶ್ರಮದವರು ಅವರು ಟ್ರಾನ್ಸ್ಲೇಟ್ ಮಾಡಿದೆ, ಕನ್ನಡಕ್ಕೆ ಮಾಡಿದ್ದಾರೆ. ಕನ್ನಡಕ್ಕೆ ಮಾಡಿ ಹಾಡಾಗೂ ಹೇಳಿದ್ದಾರೆ ದೋಹೆಗಳನ್ನು. ತುಂಬಾ ಚೆನ್ನಾಗಿದೆ ಅದು. ಅದನ್ನ ಒಂದೆರಡು ಸುಮ್ಮನೆ ಸ್ಯಾಂಪಲ್ ಹೇಳ್ತೀನಿ. ಬೀಜದೊಳಗೆ ಇದೆ ಎಣ್ಣೆ, ಹಾಲನೊಳಗೆ ಇದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗೆ ಇಹನೈ, ಕೈಲಾದರೆ ನೋಡೈ ಕಬೀರ ಅಂತ. ಬೀಜದೊಳಗೆ ಇದೆ ಎಣ್ಣೆ, ಅದು ಕಾಣಿಸಲ್ಲ, ಆದ್ರೆ ಬೀಜದಲ್ಲಿ ಇದ್ದೇ ಇದೆ ಎಣ್ಣೆ. ಹಾಲಿನೊಳಗೆ ಇದೆ ಬೆಣ್ಣೆ, ಹಾಲಿನೊಳಗಡೆ ಬೆಣ್ಣೆ ಕಾಣಲ್ಲ, ಆದ್ರೆ ಅದಕ್ಕೊಂದು ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ಬೆಣ್ಣೆ ಸಿಕ್ಕತ್ತೆ. ಹಾಗೆ ನಿನ್ನೊಳಗೆ ದೇವ ಇದ್ದಾನೆ, ಕಾಣಿಸಲ್ಲ ನೇರವಾಗಿ, ಅದಕ್ಕೆ ತಪಸ್ಸನ್ನು ಒಂದು ಮಾಡ್ಬೇಕು. ಮಾಡಿದಾಗ ಕಾಣುತ್ತೆ. ಕೈಲಾದರೆ, ಹಾಗೆ ನೀನ್ ತಪಸ್ ಮಾಡಕ್ ಯೋಗ್ಯತೆ ಇದ್ರೆ, ಮಾಡಕ್ ಆಗೋದಾಗಿದ್ರೆ ನೋಡ್ಬಹುದು ನೀನು ಅವನ್ನ ಅಂತ ಹೇಳಿ ಹೇಳ್ತಾನೆ ಕಬೀರ ಅಂತ ಹೇಳುತ್ತೆ. ಮತ್ತೆ ನೀನೆನ್ನುತ್ತಲಿ ನೀನೇ ನಾನಾದೆ, ನೀನು ಅಂತ ಭಗವಂತನಿಗೆ ಹೇಳ್ತಾ ಇದ್ರೆ ನೀನೇ ನಾನಾದೆ. ಆಯ್ತಾ? ನನ್ನೊಳು ನನ್ನದು ಏನೂ ಇಲ್ಲ, ಇರುವುದೆಲ್ಲ ನೀನೇ ಕಬೀರ ಅಂತ ಹೇಳಿ ತುಂಬಾ ಒಳ್ಳೆ ಪದ್ಯಗಳು ಮಾಡ್ತಾನೆ. ಹಾಗಿದೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಅವನು ಒಂದು ತರಹ ಗುರು ಆಗ್ತಾನೆ. ಅನೇಕ ಜನರಿಗೆ ಗೈಡ್ ಮಾಡೋ ಅಂತ ಒಂದು ಸ್ಥಿತಿ ಬರುತ್ತೆ. ಆಮೇಲೆ ಒಂದು ತರಹ ಸಿದ್ಧ ಪುರುಷ ಅಂತ ಅನ್ಸುತ್ತೆ. ಹಿಂದಿನ ಒಂದು ಪಾಠದಲ್ಲೂ ಕೂಡ ಬದಾಚಾಮ್ ರಾಮದಾಸ್ ಕಥೆಯಲ್ಲೂ ಹೇಳಿದೆ ಕಬೀರ ಬರ್ತಾನೆ ಅಂತ. ಈ ಕಬೀರ ಗೊತ್ತಿಲ್ಲ ಅಂತಲೂ ಹೇಳಿದೆ, ಯಾಕಂದ್ರೆ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ. ಆದ್ರೆ ಕಬೀರ್ ಅನ್ನೋವನಿಗೆ ಇದಿದೆ, ಸಿದ್ಧಿ ಇದೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಇವನಿಗೂ ಕೂಡ ಇಲ್ಲಿ ಸಿದ್ಧಿಗಳು ಇರೋದು ಗೊತ್ತಾಗತ್ತೆ. ಏನಾಯ್ತು, ಒಂದು ಸಲ ಒಬ್ಳು ದೊಡ್ಡವಳು ಒಬ್ಬಾಕೆ ಒಂದು ಮಗುವನ್ನ ಎತ್ಕೊಂಡ್ಬರ್ತಾಳೆ. ಮಗು ಅಂತ ಹೇಳಿದ್ರೆ ಹುಡುಗ ಎತ್ಕೊಂಡ್ಬರ್ತಾಳೆ. ಅವನು ಮೃತನಾಗ್ಬಿಟ್ಟಿದ್ದಾನೆ, ಹೋಗ್ಬಿಟ್ಟಿದ್ದಾನೆ. ಅರೆ ಇವಳು ತಗೊಂಬಂದು ಅಳ್ತಾ ಇದ್ದಾಳೆ, ಈಗ ನನ್ನ ಮಗ ಹೋಗ್ಬಿಟ್ಟಿದ್ದಾನೆ, ಕಾಪಾಡಿ ಅಂತ. ಹೋಗ್ಬಿಟ್ಟಿದೆ ಅಂತ ಹೇಳಿ ಕಾಪಾಡೋದು ಅಂದ್ರೆ ಏನು ಅರ್ಥ ಅಂತ. ಆದ್ರೆ ತಗೊಂಬಂದು ಇವರು ರಾಮಾನಂದರ ಮುಂದೆ
ಇಡ್ತಾಳೆ. ಇಟ್ಬಿಟ್ಟು ನೋಡಿ ಇವನ್ ಕಾಪಾಡ್ಬೇಕು, ನೀವೇ ನಿಮ್ಮ ಪಾದಕ್ಕೆ ಬಿಟ್ಟಿದ್ದೀನಿ ಅಂತ. ಅಲ್ಲಮ್ಮ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀಯಲ್ಲ, ಹೇಗೆ ನಾನು ಏನು ಇದ್ ಮಾಡೋದು ಇದೆ ಅಂತ ಹೇಳಿದ್ರೆ, ಇಲ್ಲ ನೀವು ಇಷ್ಟೊಂದು ಪೂಜೆ ಮಾಡಿದ್ರೆ ದೊಡ್ಡ ಆಚಾರ್ಯರಾಗಿದ್ದೀರಲ್ಲ, ಆಚಾರ್ಯರಾಗಿದ್ರೆ ಇಷ್ಟು ಬಲ್ಸಕ್ಕಾಗಲ್ವೇ ಅವನ್ನ ಅಂತಾರೆ. ಅಲ್ಲಮ್ಮ ಅದು ಭಗವತ್ ಸಂಕಲ್ಪಕ್ಕೆ ಸೇರಿದ್ದು. ಸಂಕಲ್ಪದಲ್ಲಿ ಹುಟ್ಟಿದವರೆಲ್ಲ ಯಾವತ್ತಾದ್ರೂ ಹೋಗ್ಲೇಬೇಕು, ಹೋಗ್ಬೇಕು. ನಾವೆಲ್ಲ ಇಲ್ವಾ, ಈಗ ಇಷ್ಟು ಸಣ್ಣ ಮಗುವ್ರು ಯಾಕೆ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಹೇಳ್ತಾಳೆ. ಆಮೇಲೆ ನೀವು ರಾಮ ರಾಮ ಅಂತ ಇಷ್ಟೆಲ್ಲ ರಾಮ ಜಪ ಮಾಡ್ತೀರಲ್ಲ, ರಾಮನಿಗೆ ಬೆಲೆಯೇ ಇಲ್ವಾ, ಹಾಗಾದ್ರೆ ಬದುಕ್ಸಕ್ಕೆ ಆಗಲ್ವಾ, ಅದೆಂಥ ರಾಮ ಜಪ ಅದು ಅಂತ ಬೇರೆ ಬೈತಾಳೆ. ಹೀಗೆಲ್ಲ ಮಾಡ್ತಾಳೆ. ಅವಳಿಗೆ ಕನ್ವಿನ್ಸ್ ಮಾಡಕ್ ಆಗಲ್ಲ, ಅವಳಿಗೆ ಅರ್ಥ ಆಗ್ತಿಲ್ಲ ಪಾಪ, ಏನ್ ಮಾಡೋದು. ಆದ್ರೆ ವೇದನೆ, ದುಃಖ, ಮಗ ಹೋಗ್ಬಿಟ್ಟ ಅನ್ನೋ ದುಃಖದಲ್ಲಿ ಅವಳು ಇದೆಲ್ಲ ಹೀಗೆಲ್ಲ ಮಾತಾಡ್ತಾಳೆ. ಹಾಗಿದೆ, ಏನ್ ಮಾಡೋದು. ಕೊನೆಗೆ ಆ ಇದರಲ್ಲಿ ಗುಂಪಿನಲ್ಲಿ ಇವರು ಕಬೀರು ಇರ್ತಾರೆ. ಕಬೀರ್ ದಾಸ್ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ, ಇಲ್ಲಮ್ಮ ಗುರುಗಳು ಹೇಳ್ತಾ ಇದಾರಲ್ಲ, ಗುರುವನ್ನು ಯಾವಾಗ್ಲೂ ನಿಂದನೆ ಮಾಡಬಾರದು, ಅವರು ಭಗವತ್ ಸಂಕಲ್ಪವನ್ನು ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಅದರಿಂದ ನೀನ್ ಕೇಳ್ಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ನೀವು ಹಾಗೇನಾ, ಅವ್ರ ತರನೇನಾ ಅಂತ ಇವ್ರಿಗೆ ದಬಾಯಿಸಿ ಶುರು ಮಾಡ್ತಾಳೆ. ಇಲ್ಲಮ್ಮ, ರಾಮನ ಸಂಕಲ್ಪ ನೋಡ್ಕೊಂಡು ಹೇಳ್ತಾರೆ, ಗೊತ್ತಾಗಲ್ಲ. ಆದ್ರಿಂದ ಇದೆಲ್ಲ ಸಹಜವಾಗಿ ಆಗತ್ತೆ, ಯಾವುದೋ ಒಂದು ಕರ್ಮ ವಿಷಯದಿಂದ ಆಗತ್ತೆ. ಅದ್ ಕರ್ಮ ಗಿರ್ಮಲ್ಲ ಅವಳಿಗೆ ಅರ್ಥ ಆಗಲ್ಲ ಪಾಪ. ಮಾಡಿ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಅವಳು. ಸರಿ ನೋಡೋಣ ಅಂತ ಹೇಳಿ, ಆಗ್ಲಿ ಇರು ಅಂತ ಹೇಳಿ ಬರ್ತಾರೆ. ಬಂದು ಆ ಹುಡುಗನ ಮುಂದೆ ನಿಂತ್ಕೊಂಡು ಹಾಗೇ ಕಣ್ಮುಚ್ಕೊಂಡು ರಾಮ 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 ಅಂತ ಜಪ ಮಾಡ್ತಾರೆ. ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಅವ್ರ ಮೈಯೆಲ್ಲ ಪೂರ್ತಿ ಹೀಗೆ ಸವರ್ತಾರೆ. ಸವರ್ತಾ ಏನಾಗುತ್ತೆ, ಕಣ್ ಬಿಡ್ತಾನೆ ಮಗು. ಕಣ್ ಬಿಡ್ತಾನೆ. ಆಮೇಲೆ ಮೆಲ್ಲಿಗೆ ಹೀಗೆ ಹಾಗೆ ತಿರುಗ್ತಾನೆ. ತಿರುಗಿ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಎಲ್ರು ನೋಡ್ತಾ ಇರೋವಾಗ ಹೀಗಾಯ್ತು ಅಂತ ಎಲ್ಲರೂ ಖುಷಿ ಆಯ್ತು. ಅವ್ರ ತಾಯಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ಬದುಕ ಅಂತ. ಈ ರಾಮಾನಂದಾಚಾರ್ಯರೇ ಆಶ್ಚರ್ಯ ಪಡ್ತಾರೆ, ನಾನು ಹಾಗಲ್ಲ ಅಂತ ಸುಮ್ಮನೆ ಇದ್ದೆ, ಇವನು ಬದುಕಿಸಿದ್ದಾನೆ ಅಂತ ಹೇಳಿ ಒಂಥರ ಖುಷಿ ಅವ್ರಿಗೆ. ಶಿಷ್ಯ ಎಂಥ ಶಿಷ್ಯ, ಮೊದಲೇ ನನ್ನ ಪ್ರಿಯ ಶಿಷ್ಯ ಅಂತ ಹೇಳ್ಬಿಟ್ಟಲ್ಲ. ಹಾಗಾಗಿ ಇಂಥ ಶಕ್ತಿ ಇದೆ ಅವನಿಗೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ತುಂಬಾ ಸಂತೋಷ ಪಡ್ತಾರೆ. ಹಾಗೆ ಅವ್ರಿಗೂ ಸಂತೋಷ ಆಯ್ತು. ಹೇಳ್ಬಿಟ್ಟು ಏನ್ ತಗೊಂಡೋಗಮ್ಮ ಅಂತ ಹೇಳಿ ಕೊಡ್ತಾರೆ. ಇಷ್ಟಾಯ್ತು. ಇದರಲ್ಲಿ ಟೈಮ್ ಎಷ್ಟಿದೆ? ಮತ್ತೊಂದು ಘಟನೆ ಹೇಳ್ತಾರೆ, ಕಥೆ ಹೇಳ್ತಾರೆ. ಕಥೆನೋ ಘಟನೆನೋ ಒಂದು, ಆದ್ರೆ ತುಂಬಾ ಪ್ರಸಿದ್ಧವಾದ ಕಥೆ ಅಲ್ಲ, ಯಾರೋ ಒಬ್ಬರು ಹೇಳಿದ ಘಟನೆ ಅಂತ ಹೇಳಿದ್ರೆ, ಇವರು ಒಂಥರ ದೊಡ್ಡವರಾದರು, ಕಬೀರು 120 ವರ್ಷ ಇದ್ರು ಅಂತ ಹೇಳಿದ್ನಲ್ಲ. ಹಾಗೆ ಒಂದು ಸ್ಥಾನದಲ್ಲಿ, ಒಂದು ಸಮಯದಲ್ಲಿ ಇವರೇ ಒಬ್ಬ ಗುರು ತರಹ ಆದರು. ಹಾಗಿರೋ ಸಂದರ್ಭದಲ್ಲಿ ಒಬ್ಬ ಇರಾನಿನ ರಾಜ, ಅವನು ಮುಸಲ್ಮಾನು. ಅವನಿಗೇನೋ ಒಂದು ಯಾವುದೋ ಒಂದು ಸಂಸ್ಕಾರ ಬಲದಿಂದಲೋ ಏನೋ ಪೂರ್ವಜನ್ಮ ಸುಕೃತವೋ ಏನೋ ಗೊತ್ತಿಲ್ಲ, ಅವನಿಗೆ ಅಧ್ಯಾತ್ಮದಲ್ಲಿ ಸ್ವಲ್ಪ ಒಲವು ಉಂಟಾಯ್ತು. ಸ್ವಲ್ಪ ಎಲ್ಲ ಚೆನ್ನಾಗೇ ಒಲವು ಉಂಟಾಯ್ತು. ಅವನಿಗೆ ದರ್ಶನ ಆಗ್ಬೇಕು, ದೇವರ ದರ್ಶನ ಆಗ್ಬೇಕು ಅಂತ ಹೇಳಿ ಒಂಥರ ಕಾತರ ಇತ್ತು ಅವನಿಗೆ. ಅದ್ರ ಜೊತೆಗೆ ರಾಜನು ಆಗಿದ್ರಿಂದ ಒಂಥರ ಈ ಲಕ್ಸುರಿ ಅದ್ರ ಕಡೆ ಮನಸ್ಸಿತ್ತು. ಎರಡೂ ಇತ್ತು ಜೋರಾಗಿ. ಲಕ್ಸುರಿ ಅಂತ ಹೇಳಿದ್ರೆ ಎಷ್ಟು ಅವನಿಗೆ ಇದಿತ್ತು ಅಂತ ಹೇಳಿದ್ರೆ ಆಶ್ಚರ್ಯ. ಒಂದ್ ಕಡೆ ದೇವರು ಬೇಕು ಅಂತ ಮನಸ್ಸು ಹಂಬಲ ಆ ಕಡೆ ಇದೆ, ಇನ್ನೊಂದ್ ಕಡೆ ಲಕ್ಸುರಿ ಕಡೆ ಮನಸ್ಸಿದೆ, ಲೌಕಿಕವಾಗಿ ಎಲ್ಲ ಸುಖಭೋಗಗಳು ಬೇಕು ಅಂತ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಅವನು ಮಲಗುವಂತ ಒಂದು ಹಾಸಿಗೆ ಇದೆಯಲ್ಲ, ಅದ್ರಲ್ಲಿ 1 ಅಡಿ ಎತ್ತರಕ್ಕೆ, ಅವಾಗ ಯುಫೋಮು ಎಂಫೋಮ್ ಏನಿರ್ಲಿಲ್ಲ, ಅದಕ್ಕೆ ಹೂವುಗಳಂತೆ ಎಲ್ಲ ಹೂವಿಂದ ತುಂಬಿಸಿ 1 ಅಡಿ ಎತ್ತರಕ್ಕೆ ಹಾಸಿಗೆ ಮಾಡ್ಕೊಂಡು ಅದರ ಮೇಲೆ ಸುಪ್ಪತ್ತಿಗೆ ಮೇಲೆ ಅವನು ರಾತ್ರಿ ನಿದ್ದೆ ಮಲಗೋದು, ನಿದ್ದೆ ಮಾಡೋದು ಅಂತ ಹೇಳಿ ಒಂದ್ ಮಾಡ್ಕೊಂಡಿದ್ದ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವನ ಲಕ್ಸುರಿನ ಆ ಕಡೆ ಮನಸ್ಸು ಇತ್ತು. ಸರಿ, ಈಗ ಯಾತಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಹೀಗಿರುವಾಗ ಒಂದು ದಿವಸ ಏನಾಯ್ತು, ಅವನು ಮಲಗಿ ನಿದ್ದೆ ಮಾಡ್ತಾ ಇರುವಾಗ ಮೇಲ್ಗಡೆ ಯಾರೋ ತಾರಸಿಯಲ್ಲಿ ಯಾರೋ ನಡೆಯೋ ಹಾಗೆ ಶಬ್ದ ಕೇಳುತ್ತೆ. ಇದೇನದು ಈ ಟೈಮಲ್ಲಿ ಯಾರೋ ಬರ್ತಾರಲ್ಲ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗತ್ತೆ. ಯಾರು ಆಳುಗಳು, ತಮ್ಮ ಆಳುಗಳು, ಸೆಕ್ಯೂರಿಟಿ ಯಾರು ಹೆಂಗ್ ಬಿಟ್ರು ಇವನ್ನ ಇಲ್ಲಿ ಬರೋದಕ್ಕೆ, ಮೇಲ್ಛಾವಣಿಗೆ ಅಂತ ಹೇಳಿ ಇದ್ ಮಾಡ್ತಾನೆ. ಕೊನೆಗೆ ಇವನೇ ಎದ್ದು ಹೋಗ್ತಾನೆ. ಇದೇನು, ಯಾರಿಗೋ ಮೇಲೆ ಅಂತ ಕೇಳ್ತಾನೆ. ನಾನೇನೆ ಅಂತ ಅವನು ಯಾರೋ ಒಬ್ಬ ಆನ್ಸರ್ ಮಾಡ್ತಾನೆ. ಏನ್ ಮಾಡ್ತಾ ಇದೀಯ ಅಲ್ಲಿ ಎಷ್ಟೊತ್ತಲ್ಲಿ ಅಂತ. ಇಲ್ಲ, ನನ್ನ ಇದು ಒಂಟೆ ಎಲ್ಲೋ ಕಳೆದೋಗ್ಬಿಟ್ಟಿದೆ,
ಅದು ಹುಡುಕ್ತಾ ಇದ್ದೀನಿ. ಹಾಗೆ ಹುಡುಕ್ತಾ ಇಲ್ಲಿ ಬಂದೆ, ಇಲ್ಲೇನಾದ್ರೂ ಇದೆಯೇನೋ ಅಂತ. ಏ ಬುದ್ಧಿಗಿದ್ದಿ ಇದೆಯಾ? ನೀವು ಒಂಟೆ ಕಳ್ಸೋದ್ರೆ ಇಲ್ಲಿ ಮೇಲ್ಚಾವಣಿಯಲ್ಲಿ ಬಂದು ಅರಮನೆಯಲ್ಲಿ ಬಂದು ಹುಡುಕ್ತೀಯ ನೀನು? ತಲೆ ಕೆಟ್ಟಿದ್ಯಾ ನಿನಗೆ? ಅಥವಾ ಏನು ಹುಚ್ಚಿನ ನೀನು ಅಂತ ಕೇಳ್ತಾನೆ. ಅವನೇನ್ ಮಾಡ್ತಾನೆ, ಹುಚ್ಚಿನೂ ಅಲ್ಲ, ತಲೆಯೂ ನನಗೆ ಕೆಟ್ಟಿಲ್ಲ. ಆದ್ರೆ ಈಗ ನೀವು ಸುಪತ್ತಿಗೆ ಮೇಲೆ ಮಲ್ಕೊಂಡು, ಈ ಹೂಗಳೆಲ್ಲ ಹಾಕಿ ಸುಪತ್ತಿಗೆ ಮೇಲೆ ಮಲ್ಕೊಂಡು ನನಗೆ ದೇವರ ದರ್ಶನ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ಮೂರ್ಖತನ ಅಲ್ವೇ? ಇದು ಮೂರ್ಖತನ ಆದ್ರೂ ಅದು ಹಾಗೆ ತಾನೆ ಅಂತ ಹೇಳ್ತಾನೆ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಈಗ ಇಲ್ಲಿ ಮೇಲ್ಛಾವಣಿಯಲ್ಲಿ ಒಂಟೆ ಬರೋದು ಅದು ಒಂದು ಹೇಗೆ ಸಂಬಂಧ ಇಲ್ವೋ, ಹಾಗೆ ನೀನು ಒಂದ್ ಕಡೆ ಅಧ್ಯಾತ್ಮ ಬೇಕು ಅಂತ ಹೇಳ್ತೀವಿ, ಒಂದ್ ಕಡೆ ಇದನ್ ಬಿಡ್ತಾ ಇಲ್ಲ. ಹಾಗಿದ್ರೆ ಹೆಂಗ್ ಸಿಕ್ಕತ್ತೆ? ಇದು ಮೂರ್ಖತನ ಅಲ್ವೇ? ಅದನ್ನು ಹುಚ್ಚನ ನೀನು ಅಂತ ವಾಪಸ್ ಇವನಿಗೆ ಹಾಕ್ತಾನೆ. ಅದು ಕೇಳಿದ್ ಏನೋ ಆ ಮೊಮೆಂಟ್ ಅಲ್ಲಿ ಅವ್ನು ಏನ್ ಕೇಳದ್ನೋ ಇವನಿಗೆ ಚಕ್ ಅಂತ ಇದಾಗ್ಬಿಡುತ್ತೆ. ಹೌದಲ್ಲ, ನಾನು ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀನಿ, ಇದೆಲ್ಲ ಬಿಡ್ಬೇಕು, ಇದನ್ನ ಇಟ್ಕೊಂಡ್ರೆ ನಾನು ಹೇಗ್ ದೇವ್ರ ದರ್ಶನ ಮಾಡಕ್ಕಾಗತ್ತೆ ಅಂತ ಹೇಳಿ ಆಗಲೇ ಸಭೆ ಕರೆದ್ಬಿಟ್ಟೆಲ್ಲ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಹೊರಟ್ಬಿಡ್ತಾನೆ. ಗುರುವನ್ನು ಹುಡ್ಕೊಂಡು ಹೊರಟ್ಬಿಡ್ತಾನೆ. ಹೊರಡುವಾಗ ಇಲ್ಲಿ ಅವನು ಇರಾನ್ ಅಲ್ಲಿ ಇದ್ದ, ಇಲ್ಲೇ ಬರ್ಬೇಕು, ಇಂಡಿಯಾ ಕಡೆನೆ ಬರ್ಬೇಕು. ಬಂದಲ್ಲಿ ಕಾಶಿ ತುಂಬಾ ಪ್ರಸಿದ್ಧವಾದ ಜಾಗ, ಅಲ್ಲಿ ಇದಾರೆ ಅಂತ. ಅಲ್ಲಿ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಅಲ್ಲಿ ಕಬೀರ್ ದಾಸ್ ಇದ್ದಾರೆ, ಅವ್ರನ್ನ ಹೋಗಿ ಕೇಳಿ, ನಾವು ಭಕ್ತರು ಅಂತ ಹೇಳ್ತಾರೆ. ಅಲ್ಲಿ ಬರ್ತಾನಂತೆ. ಬಂದಾಗ ನಮಸ್ಕಾರ ಮಾಡ್ತಾನೆ. ಮಾಡ್ಬಿಟ್ಟು ನನಗೆ ದೀಕ್ಷೆ ಕೊಡಬೇಕು, ಅದು ಮಾಡ್ಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾನೆ. ಇದೆಲ್ಲ ಬೈಕೆಲ್ಲ ಹೇಳ್ತಾನೆ. ಅದಕ್ಕೆ ಅವರು, ಇಲ್ಲಪ್ಪ ಆಗಲ್ಲ, ನಾನು ಹೇಗ್ ಮಾಡಕ್ಕಾಗತ್ತೆ, ನಾನು ಒಬ್ಬ ಬಡವ ನೇಕಾರ ಆಗಿದ್ದೆ, ಹಾಗಾಗಿ ಇಲ್ಲಿ ಬಂದಿರೋನು. ಆದ್ರಿಂದ ನಾನು ಸುಮ್ಮನೆ ರಾಮ್ ಜಪ ಮಾಡ್ತಾ ಇದ್ದೀನಿ. ನೀನು ರಾಜ ಬಂದು ನನ್ನ ಶಿಷ್ಯನಾಗ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ, ಬೇಡ, ಆಗಲ್ಲ ಅಂತ ಹೇಳ್ತಾನೆ. ಇಲ್ಲ ನೀವು ಏನಾದ್ರು ಮಾಡಿ ಇದನ್ನ ತಗೊಳ್ಳೇಬೇಕು ಅಂತ ತುಂಬಾ ಬಲವಂತ ಮಾಡ್ತಾನೆ. ಆಯ್ತು, ಕೊನೆಗೆ ಒಪ್ಕೋತಾರೆ, ವಿಧಿ ಇಲ್ಲದೆ ಒಪ್ಕೋತಾರೆ. ನಾನು ಹೇಳಿದ ಕೆಲಸ ಮಾಡ್ಬೇಕು ಅಂತ. ಆಯ್ತು, ಮಾಡ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ ಅಂತ. ಸರಿ, ಮನೆ ಕೆಲಸಗಳದು ಏನೇನಿದೆಯೋ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಅವನು ಪಾಪ ರಾಜನಾಗಿದ್ದವನು ಬಿಟ್ಟು ಬಂತವನು ಆ ಕೆಲಸಗಳೆಲ್ಲ ಮಾಡ್ತಾನೆ. ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, 1 ವಾರ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, ಇವ್ನು ಏನು ಹೇಳ್ತಾನೆ ಇಲ್ಲ, ಅವನು ಪಾಡಿಗೆ ಮಾಡ್ತಾ ಇದ್ದಾನೆ. ಬಟ್ ಏನು ಕಂಪ್ಲೇಂಟ್ ಇಲ್ಲ. ಯಾತಕ್ಕೆ ಈ ಕೆಲಸ ನನ್ನ ಕೈಲಿ ಮಾಡುತ್ತೀರಾ ಅಂತಲೋ, ಅಥವಾ ಇದು ತಪ್ಪಾಯ್ತು, ಅದು ತಪ್ಪಾಯ್ತು, ನೀನ್ ಮಾಡಿದ್ ಸರಿ ಇಲ್ಲ ಅಂತ ಏನೋ ಯಾವ ಒಂಚೂರು ಕಂಪ್ಲೇಂಟ್ ಇಲ್ಲ. ಅವನ್ ಪಾಡ್ ಹೇಳಿದ ಕೆಲಸ ಸೈಲೆಂಟ್ ಮಾಡ್ತಾ ಇದ್ದಾನೆ. ಸುಮಾರು ಒಂದು 5 ವರ್ಷ ಆಗೋಯ್ತಂತೆ, 5-6 ವರ್ಷ ಆಗೋಯ್ತು. ಇವಳಿಗೆ ಕಬೀರ್ ದಾಸ್ ಹೆಂಡತಿ ಲಾ ಇದಳಲ್ಲ, ಅವಳಿಗೆ ತುಂಬಾ ಬೇಸರ ಆಯ್ತು. ಅಯ್ಯೋ, ಇಷ್ಟು ವರ್ಷ ಆಯ್ತು, ಇನ್ನೂ ದೀಕ್ಷೆ ಕೊಡ್ತಾ ಇಲ್ವಲ್ಲ ಇವ್ರು ಅಂತ ಹೇಳಿ ಅವಳ ರೆಕಮೆಂಡೇಶನ್, ಪಾಪ ಅವನಿಗೆ ದೀಕ್ಷೆ ಕೊಡಿ, ಅವನಿಗೆ ಇಷ್ಟು ವರ್ಷ ಆಗೋಯ್ತು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಎಳಿತಾ ಇದ್ದೀರಾ ಅಂತ ಅವನು ಹೇಳಿದ ಕೆಲಸ ಎಷ್ಟು ಜನ ಮಾಡ್ತಾ ಇದ್ದಾನೆ. ಒಂಚೂರು ಗರ್ವ ಇಲ್ಲ, ಒಂಚೂರು ಅಹಂಕಾರ ಇಲ್ಲ, ಒಂಚೂರು ಬೇಜಾರು ಮಾಡ್ಕೋತಾ ಇಲ್ಲ, ಹೇಳಿದ್ದೆಲ್ಲ ಮಾಡ್ತಾನೆ ಅಂತ. ಏನ್ ಮಾಡಿದ್ರು ಕೂಡ ಅವನಿಗೆ ಇನ್ನು ಪಕ್ವ ಆಗ್ಬೇಕು ಮನಸ್ಸು, ಅದಾದ್ರೇನೆ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಎಸ್ಟಿಮೇಟ್ ಮಾಡಿದ್ದಾನೆ, ನೋಡ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ನೋಡ್ಕೊಂಡಿದ್ದಾನೆ ಕಬೀರ್ ದಾಸ್. ಸರಿ, ಒಂದ್ ಕೆಲಸ ಮಾಡು, ಇವಳು ತುಂಬಾ ಬಲವಂತ ಮಾಡೋದ್ರಿಂದ ಒಂದ್ ಕೆಲಸ ಮಾಡು, ನೀನಲ್ಲಿ ಮನೆ ಮಾಡಿ ಮೇಲೆ ನಿಂತ್ಕೋ, ಟೆರೆಸ್ ಅಲ್ಲಿ ನಿಂತ್ಕೋ, ಎಲ್ಲ ಕಸಗಳೆಲ್ಲ ಇದೆಯಲ್ಲ, ನಮ್ಮನೆ ಕಸ, ಅವ್ರ ಮನೆ ಕಸ, ಅದು ಎಲ್ಲ ಸೇರ್ಸ್ಕೊಂಡ್ ಬುಟ್ಟಿಲ್ ಹಾಕೋ, ಮೇಲ್ಗಡೆ ನಿಂತ್ಕೋ. ಅವನು ರಾಜ ಇಲ್ಲಿಂದ ಹೀಗೆ ಹೋಗ್ತಾನೆ, ಇದೇ ದಾರಿಲಿ ಹೋಗ್ತಾನೆ, ಹೋಗುವಾಗ ಮೇಲಿಂದ ಅವನ ತಲೆ ಮೇಲೆ ಹಾಕೋದನ್ನ ಅಂತ ಹೇಳ್ಕೊಡ್ತಾರೆ. ಇವಳಿಗೆ ಒಂಥರ ಇದಾಗತ್ತೆ, ಇವು ಕಸ ಹಾಕೋದು, ಹೇಳಿದ ಕೆಲಸ ಮಾಡು ಅಂತಾರೆ. ಸರಿ ಆಯ್ತು, ಹೋಗಿ ಅವನ್ ಬಂದ ಅವಳ ಮೇಲೆ ಹಾಕ್ತಾಳೆ. ಅಂದು ಅವ್ನು ನೋಡ್ಬಿಟ್ಟು ರಾಜನಾಗಿದ್ದಲ್ಲ, ಇರಾನ್ ರಾಜನ, ಅವ್ನು ನೋಡ್ಬಿಟ್ಟು ಹೇಳ್ತಾನೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು, ಹೀಗೆ ನನ್ ಮೇಲೆ ಕಸ ಹಾಕ್ತಿದ್ದೀರಾ, ನಾನು ರಾಜನಾಗಿದ್ದವನು ಅಂತೆಲ್ಲ ಹೇಳ್ತಾನೆ. ಸರಿ, ಹೇಳ್ದ, ನನ್ಗೆ ಗೊತ್ತಿಲ್ಲ, ಇವಳು ಸುಮ್ಮನೆ ಏನು ಉತ್ತರ ಕೊಡಲ್ಲ, ಬಂದ್ಬಿಡ್ತಾಳೆ. ಆಮೇಲೆ ಆಯ್ತಾ ಅಂತ ಹೇಳಿದ್ರೆ ಆಯ್ತು ಅಂತ ಒಪ್ಪಿಸ್ತಾಳೆ. ಏನಾಯ್ತು, ಅವ್ನು ಏನ್ ಹೇಳ್ದ ಅಂತ ಕೇಳ್ತಾರೆ. ಅದಕ್ಕೆ ಹೀಗೆ ಹೇಳ್ದ. ಹೌದಾ, ಅದಕ್ಕೆ ನಾನು ಹೇಳಿದ್ದು, ಇನ್ನೂ ರಾಜನಾಗಿದ್ದೆ ನಾನು ಅನ್ನೋ ಅಭಿಮಾನ ಬಿಟ್ಟಿಲ್ಲ. ಅವನು ಶಿಷ್ಯನಾಗ್ಬೇಕು ಅಂತ ಬಂದಿದ್ದಾನೆ, ಆದ್ರೆ ಹಳೆಯದನ್ನು ಬಿಟ್ಟಿಲ್ಲ. ರಾಜನಾಗಿದ್ದವನು ಅನ್ನೋ ಅಭಿಮಾನ ಬಿಟ್ಲಿಲ್ಲ. ಅದಕ್ಕೆ ಪಕ್ವ ಆಗಿಲ್ಲ, ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದೆ ನಾನು ಅಂತ. ಆಯ್ತು, ಸರಿ, ಮತ್ತೆ ಕಂಟಿನ್ಯೂ ಮಾಡುತ್ತೆ. ಅವಳಿಗೂ ಅರ್ಥ ಆಯ್ತು, ಓಹೋ ಸರಿ, ಅವ್ರು ಹೇಳಿ ಸರಿಯಾಗಿದೆ ಅಂತ. ಇನ್ನೊಂದು 5 ವರ್ಷ ಆಯ್ತು. 5 ವರ್ಷ ಮತ್ತೆ ಪ್ರೆಷರೈಸ್ ಮಾಡ್ತಾಳೆ. ಈಗ ಇಷ್ಟು ವರ್ಷ ಆಗೋಯ್ತು, ಈಗ ಪಕ್ವತೆ ಉಂಟಾಗಿರುತ್ತೆ ಹೇಳಿ. ಆಯ್ತು, ಮತ್ತೆ ಇನ್ನೊಂದ್ಸಲ ಮಾಡು ಅಂತ ಹೇಳಿ ಆ ಕಸ ಹಾಕೋದಕ್ಕೆ ಏನೇನ್ ಕಸಗಳಿದೆಯೋ ಅಥವಾ ಇದು ಫಿಲ್ತಿ ಎಲ್ಲ ಸೇರಿಸಿ ಹಾಕೋ ತಲೆ ಮೇಲೆ ಅಂತ ಹೇಳ್ತಾರೆ. ಹಾಕಿದಾಗ ಅವ್ನು ನೋಡ್ತಾನೆ. ನೋಡ್ಬಿಟ್ಟು, ಓ ಇಷ್ಟೊಂದು ಕಸ ಇದೆಯಾ ಮೇಲಿದ್ಯಾ,
ನನ್ನ ಒಳಗಡೆ ಎಷ್ಟೊಂದು ಕಸ ತುಂಬಿಕೊಂಡಿದೆ, ಅದೆಲ್ಲ ಹೊರಗಡೆ ಹಾಕಬೇಕು ಅನ್ನೋದು ಪಾಠ ಕಲಿಸ್ತಾ ಇದೆಯಾ? ಸರಿ, ಹಾಗಾದ್ರೆ ಕಲ್ತ್ಕೋತೀನಿ ನಾನು ಅಂತ ಹೇಳಿ ಹೇಳ್ತಾರೆ. ಅಷ್ಟೇ, ಅವನು ಒಳಗಡೆ ತುಂಬಾ ಕಸ ತುಂಬಿಕೊಂಡಿದೆ, ಅದನ್ನೆಲ್ಲ ಹೊರಗೆ ಹಾಕ್ಬೇಕು, ಅವಾಗ ಶುದ್ಧನಾಗ್ತೀನಿ ನಾನು ಅನ್ನೋ ಪಾಠ ನನಗೆ ಇದರಿಂದ ಕಲ್ತಂಗಾಯ್ತು ಅಂತ ಹೇಳಿದಾಗ, ನೋಡು ಇವಾಗ ಪಕ್ವತೆ ಬರ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಲ ಆದ್ಮೇಲೆ ದೀಕ್ಷೆ ಕೊಡ್ತಾನೆ ಅಂತ ಹೇಳಿ. ಕಬೀರ್ ದಾಸು ಅವನಿಗೆ ಇರಾನ್ ರಾಜನಾಗಿದ್ದವನಿಗೆ ದೀಕ್ಷೆ ಕೊಟ್ಟು ಆಮೇಲೆ ಸಾಧನೆ ಮಾಡಿ ಅವನು ಸಾಕ್ಷಾತ್ಕಾರ ಪಡ್ಕೊಂಡ ಅಂತ ಹೇಳ್ತಾರೆ. ಅಷ್ಟಿದು ಅಂದ್ರೆ ಯಾರಿಗೆ ಹೇಗೆ ಇದಾಗತ್ತೆ, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋ ಇದೆಲ್ಲ ವಿವೇಚನೆ ಇದೆ. ವಿವೇಚನೆ ಪ್ರಕಾರ ಮಾಡ್ತಾ ಇದ್ದಿದ್ದು, ಅಷ್ಟು ಸಾಮರ್ಥ್ಯ ಇತ್ತು. ತಾನು ಸ್ವತಃ ಸಿದ್ಧ ಪುರುಷ. ಎರಡನೇದಾಗಿ ಅದನ್ನು ಹೇಗೆ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿತ್ತು, ಮಾಡ್ತಾ ಇದ್ದ ಅನ್ನೋದನ್ನ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯಕರವಾದ ಒಂದು ವಿಷಯವಾಗುತ್ತೆ. ಇಷ್ಟೆಲ್ಲ ಆಯ್ತು. ಹೀಗೆ ಅನೇಕ ಘಟನೆಗಳು ಈಗೆಲ್ಲ ಹೇಳ್ತಾರೆ. ಹಾಗಾಗಿ ಒಂದು ದೋಹೆಗಳು ಇದೆಲ್ಲ ತುಂಬಾ ಪ್ರಚಲಿತವಾಯಿತು. ಮಾಡೋ ಒಂದು ಇದು ಹೇಳ್ತೀನಿ. ಅವರ ಪ್ರಮುಖವಾದ ರಚನೆಗಳಲ್ಲಿ ಶಾಕಿ ಅಂತೊಂದು, ಸಬದ್ದೊಂದು, ರಮೈನಿ, ಬೀಜಕ್ ಅನ್ನೋದು ಈ ದೋಹೆಗಳೆಲ್ಲ ಕಲೆಕ್ಟ್ ಮಾಡಿದ್ದು ಕಂಪೈಲೇಷನ್. ಅದು ಅನುರಾಗ್ ಸಾಗರ್ ಅಂತ. ನೋಡಿ, ನಿರಕ್ಷರ ಕುಕ್ಷಿ ಅಂತ ಹೇಳ್ತೀವಿ, ಏನೋ ವಿದ್ಯಾಭ್ಯಾಸ ಆಗಿಲ್ಲ ಅಂತ, ಆದ್ರೆ ಇದೆಲ್ಲ ಇಷ್ಟೊಂದು ರಚನೆ ಮಾಡೋ ಅಂತ ಒಂದು ಸಾಮರ್ಥ್ಯ ಸಹಜವಾಗಿ ಬಂದಿತ್ತು ಅಂತ. ಏನೋ ಮಾತಾಡುವಾಗ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ದೋಹೆಯಲ್ಲಿ ಉತ್ತರ ಕೊಡೋದು, ಆ ತರಹ ಇತ್ತು. ಒಂಥರ ಸ್ಪಾಟ್ ಇಂಟೆಲಿಜೆನ್ಸ್ ಇತ್ತು. ಆ ತರಹ ಒಂದು ಕವಿತಾ ಶಕ್ತಿ ಹೊಂದಿತ್ತು. ಬರೀ ಹಿಂದಿಯಲ್ಲಿ, ಹಿಂದಿ ಅಂದ್ರೆ ಹಿಂದಿ ಅಲ್ಲ, ಅದಕ್ಕೆ ಆ ಭಾಷೆಗೆ ಅವಧಿ ಅಂತ, ಸಗುಕ್ಕಡಿ ಅಂತ ಒಂದು ಭಾಷೆ, ಅದು ಪಂಚಮೇಲು ಕಿಚಡಿ ಅಂತ ಒಂದು ಭಾಷೆ ಅಂತೆ. ಈ ತರ ಒಂದ್ 2-3 ಭಾಷೆಯಲ್ಲಿ ಮಾಡ್ತಾರೆ ಅಂತ. ಪ್ಯೂರ್ ಹಿಂದಿ ಏನಲ್ಲ ಇದು ಅಂತ. ಆದ್ರೆ ಹಿಂದಿ ಹೋಲತ್ತೆ ಆ ಟೈಪ್. ಇಷ್ಟಾಯ್ತು. ಇದೆಲ್ಲ ಆದ್ಮೇಲೆ ಕೊನೆಗೆ ಸುಮಾರು 120 ವರ್ಷಗಳು ಬದುಕಿ ಕೊನೆಗೆ ಒಂದು ಕಾಲದಲ್ಲಿ ಇದಾಗ್ತಾರೆ, ಪ್ರಾಣ ಹೋಗುತ್ತೆ. ಹೋದ್ಮೇಲೆ ಮತ್ತೆ ಶುರು ಆಯಿತು ಪ್ರಾಬ್ಲಮ್. ಇಬ್ರು ಬರ್ತಾರೆ, ಮುಸಲ್ಮಾನರು ಒಂದು ಕಡೆ, ಹಿಂದೂಗಳು ಒಂದು ಕಡೆ. ಅವ್ರು ಹೋಗ್ಬಿಟ್ಟಿದ್ದಾರೆ, ಅವರ ಬಾಡಿ ನಮಗೆ ಸೇರಿದ್ದು, ನಾವೇ ಇದು ಮಾಡಬೇಕು ಅಂತ ಹಿಂದೂಗಳೆಲ್ಲ ಇದು ಮಾಡ್ತಾರೆ. ಯಾಕೆಂದ್ರೆ ರಾಮ ಭಕ್ತ, ರಾಮಾನಂದ ಶಿಷ್ಯರು, ಹಾಗೆ ಪ್ರಸಿದ್ಧ ಶಿಷ್ಯರು. ಹಾಗಾಗಿದ್ರಿಂದ ಅವ್ರ ಬಾಡಿ ನಮಗೆ ಕೊಡಬೇಕು, ನಾವೇ ಅದನ್ನ ಕ್ರಮೇಟ್ ಮಾಡಬೇಕು, ಅಂದ್ರೆ ಇದು ದಹನ ಮಾಡಬೇಕು, ಆ ರೈಟ್ ನಮಗೆ ಇರೋದು. ಇಲ್ಲ ಮುಸಲ್ಮಾನ, ಬೇಸಿಕಲಿ ಮುಸಲ್ಮಾನ ಅವನು, ಕಬೀರ್, ಅದರಿಂದ ಕಬೀರ್ ದಾಸ್, ಅದರಿಂದ ನಮಗೆ ಕೊಡಬೇಕು, ನಾವು ಅದನ್ನ ಗೋರಿ ಕಟ್ಟಬೇಕು ನಮ್ಮ ಇದರಲ್ಲಿ ಅಂತ ತಗೊಂಡೋಗಿ ಇಬ್ರು ಫೈಟ್ ಮಾಡ್ತಾರೆ. ಬಾಡಿಯಲ್ಲಿ ಇದೆ, ಮೇಲ್ಗಡೆ ಮುಚ್ಚಿದೆ, ಬಟ್ಟೆ ಮುಚ್ಚಿದ್ದಾರೆ, ಇಬ್ರು ಫೈಟ್ ಮಾಡ್ತಾ ಇದ್ದಾರೆ, ಯಾರು ತಗೊಂಡೋಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಅಂತ ಒಂದು ಸನ್ನಿವೇಶ. ಕೊನೆಗೆ ಏನೋ ಒಂದು ಸೆಟಲ್ಮೆಂಟ್ ಬರ್ಬೇಕಲ್ಲ, ಅರ್ಧ ತಗೊಳ್ಳೋಣ ಅಂತ ಮಾಡ್ತಾರೆ. ಇಬ್ರು ಸಮಾಗಿ ಹಂಚ್ಕೊಳ್ಳೋಣ ಅಂತ. ಸರಿ ಆಯ್ತು ಅಂತ ಹೇಳಿ ಕೊನೆಗೆ ತೀರ್ಮಾನ ಆಗಿ ಬಟ್ಟೆ ತೆಗಿತಾರೆ. ನೋಡಿದ್ರೆ ಬಾಡಿನೇ ಇಲ್ಲ ಅಲ್ಲಿ, ಬರೀ ಹೂಗಳಿದೆ, ಪೂರ್ತಿ ಹೂಗಳೆಲ್ಲ ಹರಡು ಬಿಟ್ಟಿದೆ. ಬಾಡಿ ಎಲ್ಲ ಹೋಯ್ತು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದೊಂದು ಪವಾಡ ತರ ಆಗೋಯ್ತು. ಈ ಕಬೀರ್ದಾಸ್ ಇದ್ರು ತುಂಬಾ ಪವಾಡಗಳು ಹೀಗೆ ಮಂದಿ ನಡೆಯುತ್ತೆ. ಕೊನೆಗೆ ಏನ್ ಮಾಡ್ತಾರೆ, ಆಯ್ತು ನಮ್ ತೀರ್ಮಾನದ ಪ್ರಕಾರ ಅರ್ಧ ಹೂ ಇವ್ರು ತಗೊಳ್ಳಿ, ಅರ್ಧ ಹೂ ಅವ್ರು ತಗೊಳ್ಳಿ ಅಂತ ಹೇಳಿ ಹೂಗಳನ್ನೇ ತಗೊಂಡು ಹೋಗ್ತಾರೆ. ಈಗಲೂ ಕೂಡ ಮಗರ್ ಅಂತ ಒಂದು ಊರು ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಒಂದು ಇದು ಕೂತಿಟ್ಟಿದ್ದಾರೆ ಈ ಪುಷ್ಪಗಳನ್ನ ಅಂತ ಹೇಳ್ತಾರೆ. ಅಂದ್ರೆ ಬಾಡಿನ ಹೇಗೆ ಪ್ರಸಾರ ಮಾಡಬೇಕು ಆ ತರಹ ಮಾಡಿದ್ದಾರೆ ಅಂತ. ಇವರು ಹಿಂದೂಗಳು ಅಲ್ಲೇ ಕಾಶಿಯಲ್ಲೇ ದಾನ ಮಾಡ್ತಾರೆ, ಹೂವನ್ನ ದಾನ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಒಂದು ಉತ್ತಮವಾದ ಜೀವನ, ಒಂದು ತರಹ ಕಾಂಟ್ರವರ್ಷಿಯಲ್ ಆಯ್ತು ಪ್ರಾರಂಭದಿಂದ. ಇವರು ಬ್ರಾಹ್ಮಣ ಕುಲದವರು ಅಂತ ಹೇಳ್ತಾರೆ. ಸಂಸ್ಕಾರ ದೃಷ್ಟಿಯಿಂದ ನೋಡಿದ್ರೆ ಬ್ರಾಹ್ಮಣನಾಗಿರ್ಬೇಕು. ಹೇಗೆ ಉಂಟಾಯ್ತು ಅನ್ನೋದು, ಜನನ ಆಯ್ತು ಅನ್ನೋದು ಇನ್ನೂ ಮಿಸ್ಟ್ರಿ ಆಗಿ ಹಾಗೆ ಇದೆ. ಅವರು ಬುಟ್ಟಿಯಲ್ಲಿ ಇವ್ರು ತಗೊಂಡ್ಬರುವಾಗ ನೋಡಿದಾಗ ಮಗು ಇತ್ತು ಅಂತ ಅಷ್ಟೇ. ಆ ಮಗು ಎಲ್ಲಿಂದ ಬಂತು, ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ. ಮುಂದಕ್ಕೆ ಅದು ಒಂದು ಸರೋವರದಲ್ಲಿ ಕಮಲದ ಮೇಲೆ ಇತ್ತು ಅಂತ ಹೇಳ್ತಾರಲ್ಲ, ಅದನ್ನ ಇವ್ರು ನೋಡಿದ್ರು ಅಂತ. ಅದರಲ್ಲೂ 2 ವರ್ಷನ್, ಒಂದು ಕಮಲದ ಮೇಲೆ ಇತ್ತು, ಇವರು ತಗೊಂಡ್ಬಂದ್ರು, ಮುಸಲ್ಮಾನರ ದಂಪತಿಗಳು ತಗೊಂಡ್ಬಂದ್ರು ಅಂತ. ಇನ್ನೊಂದು ಭೂಮಿಯಲ್ಲಿ ಇತ್ತು ತಗೊಂಡ್ಬಂದ್ರು ಅಂತ. 2 ತರಹೂ ಇದೆ.
ಕಮಲದನ್ನು ಸಾಮಾನ್ಯವಾಗಿ ಜಾಸ್ತಿ ಹೇಳ್ತಾರೆ. ಅದು ಹೂ ಮೇಲೆ ಹಾಗೆ ಮಲಗಿತ್ತು ಮಗು ಅಂತ. ಆದ್ರಿಂದ ಕಮಲ ಜನನ ಅದು. ಹಾಗೆ ಅಂಥ ಒಂದು ದಿವ್ಯವಾದ ಒಂದು ಜನನ. ಆರಿಜಿನ್ ಗೊತ್ತಿಲ್ಲ, ಹೇಗೆ ಎಲ್ಲಿಂದ ಬಂತು ಅಂತ. ಆದ್ರೆ ಸಂಸ್ಕಾರ ದೃಷ್ಟಿಯಿಂದ ಹಿಂದುವೇ ಆಗಿದೆ. ಆದ್ರೆ ಬೆಳೆದಿದ್ದೆಲ್ಲ ಮುಸಲ್ಮಾನರು ಇದರಲ್ಲಿ. ಆದ್ರೆ ಸಮಾಜ ಸುಧಾರಕರಾಗಿ ತುಂಬಾ ಕೆಲಸ ಮಾಡಿದ್ರು. ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರನ್ನ ಒಟ್ಟಿಗೆ ಸೇರಿಸುವಂತ ಒಂದು ದೊಡ್ಡ ಕೆಲಸ ಆ ಕಾಲದಲ್ಲಿ ಬೇಕಾಗಿತ್ತು. ಅದನ್ನ ಅವಾಗ ಮಾಡಿದ್ರು, ಮಾಡಿ ತುಂಬಾ ಅನುಕೂಲ ಮಾಡಿಕೊಟ್ರು ಅನ್ನೋದನ್ನ ಹೇಳ್ತೀವಿ. ತುಂಬಾ ಜನ ಭಕ್ತರಿದ್ರು, ಹಾಗೇ ಮುಂದುವರೆದ್ರು. ಅವ್ರು ಹೋದ ಕಡೆ ಎಲ್ಲ ಅವರುಗಳು ಹಿಂದೆ ಹೋಗ್ತಾ ಇದ್ರು ಅನ್ನೋದನ್ನ ಹೇಳ್ತೀವಿ. ಅಂತ ಒಂದು ರಾಮ ಭಕ್ತನ ಕಥೆಯನ್ನ ಹೇಳ್ತಾ ಆ ರಾಮನ ಪದಾರವಿಂದಗಳಿಗೆ ಏನು ವಾಕ್ಪುಷ್ಪಗಳನ್ನ ಶ್ರೀರಂಗ ಕಾಯೇನ ವಾಚ ಮನಸಾ ಇಂದ್ರಿಯೇಣ ಬುದ್ಧ್ಯಾ ಆತ್ಮನಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಂಪ್ರಯಾಮಿ.